ವಾರ್ತೆಗಳ ಪ್ರಾಯೋಜಕರು KTB Jewel Palace 5th Anniversary Celebration. Celebrate 5 glorious years with us and enjoy exclusive anniversary offers. Gold jewelry rupees 1,800 less per 10 gram on gold rate and up to 37% off on VA. Silver ornaments and piles flat 40% off on VA. Offers valid till 31st January 2026. Visit KTB today and make your moments shine. KTB Anniversary 5 years of trust. Gold offers silver sale. Celebrate with KTB. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಗಣರಾಜ್ಯೋತ್ಸವ ಧ್ವಜಾರೋಹಣ. ಉದ್ಯೋಗ ಖಾತ್ರಿ ಕಾಯ್ದೆ ರದ್ದುಗೊಳಿಸುವುದು ಗಣತಂತ್ರ ವಿರೋಧಿ ನಡೆ. ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್. ಜಿಲ್ಲೆಯಲ್ಲಿ ಅಣುಸ್ಥಾವರ ಸ್ಥಾಪಿಸಲು ಸಹಮತವಿಲ್ಲ. ಅಪೌಷ್ಟಿಕತೆ, SSLC ಫಲಿತಾಂಶ ಹೆಚ್ಚಿಸಲು ಸ್ವಯಂ ಸೇವಾ ಸಂಸ್ಥೆಯೊಂದಿಗೆ ಯೋಜನೆ. ಶರಣ ಪ್ರಕಾಶ್ ಪಾಟೀಲ್. ಪಾಲಿಕೆ ಕಚೇರಿಯಲ್ಲಿ 77ನೇ ಗಣರಾಜ್ಯೋತ್ಸವ ಆಚರಣೆ. ಆಲಮಟ್ಟಿ ಜಲಾಶಯ ಎತ್ತರಕ್ಕೆ ಆಗ್ರಹಿಸಿ ಫೆಬ್ರವರಿ 9ರಂದು ರೈತ ನಡೆ. ಆಲಮಟ್ಟಿ ಕಡೆಗೆ ಚಳವಳಿ. ಲಕ್ಷ್ಮೀಕಾಂತ್ ಪಾಟೀಲ್ ಮದ್ದರಕಿ. ಶಿಶು ಸಹಾಯಧನ ಯೋಜನೆಯಡಿ ಶಾಲಾ ಶಿಕ್ಷಕರು ಸಿಬ್ಬಂದಿಗಳಿಗೆ ವೇತನ ತಾರತಮ್ಯ. 28ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ. ಸುನಿಲ್ ದೇಶಪಾಂಡೆ. ಫೆಬ್ರವರಿ 5ರಿಂದ 3 ದಿನಗಳ ಜಿಲ್ಲಾ ಉತ್ಸವ. ಜಿಲ್ಲೆಯಾದ್ಯಂತ ಪ್ರಚಾರ ವ್ಯವಸ್ಥಿತವಾಗಿ ನಿರ್ವಹಿಸಲು DC ನಿತೀಶ್ ಸೂಚನೆ. ಸವಿತಾ ಮಹರ್ಷಿ ಜಯಂತಿ. ಸವಿತಾ ಮಹರ್ಷಿಯವರು ಸಾಮವೇದ ನೀಡಿದ ಮಹನೀಯರು. ವೀರ ಹನುಮಾನ್. ಜಿಲ್ಲಾ ಉತ್ಸವದ ಹಿನ್ನೆಲೆ ಸ್ವಚ್ಛತೆಗೆ ಆದ್ಯತೆ ನೀಡಿ. ಸಂತೋಷ್ ರಾಣಿ. ರಾಜ್ಯಪಾಲರಿಗೆ ಅಪಮಾನ. BK ಹರಿಪ್ರಸಾದ್ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಯುವ ಮೋರ್ಚಾ ಪ್ರತಿಭಟನೆ. ಬ್ಯಾಂಕ್ ನೌಕರರಿಗೆ 5 ದಿನ ಕಾರ್ಯನಿರ್ವಹಣೆಗೆ ವ್ಯವಸ್ಥೆ ಜಾರಿಗೆ ಆಗ್ರಹಿಸಿ ಬ್ಯಾಂಕ್ ನೌಕರರ ಮುಷ್ಕರ. ನವರತ್ನ ಯುವಕ ಸಂಘದಿಂದ ಫೆಬ್ರವರಿ 14ರಂದು ಮಾದಿಗ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. KP ಅನಿಲ್ ಕುಮಾರ್. ಗ್ರಾಮೀಣ ಶಾಸಕರ ಕಚೇರಿಯಲ್ಲಿ ಧ್ವಜಾರೋಹಣ. ಬಿಜೆಪಿ ಕಚೇರಿಯಲ್ಲಿ 77ನೇ ಗಣರಾಜ್ಯೋತ್ಸವ ಧ್ವಜಾರೋಹಣ. ನಿವೇಶನ ರಹಿತ ವಸತಿ ಒದಗಿಸಲು ಒತ್ತಾಯಿಸಿ ಮನವಿ. ಸವಿತಾ ಮಹರ್ಷಿ ಭಾವಚಿತ್ರದ ಮೆರವಣಿಗೆ. ಮತ್ತು ಜಕರಮರಡು ತಾಂಡದಲ್ಲಿ ಹಣಕ್ಕಾಗಿ ತಾಯಿಯ ಕೊಲೆ. ಆರೋಪಿಯ ಬಂಧನ. ಒಕ್ಕೂಟ ವ್ಯವಸ್ಥೆಯನ್ನು ಉಳಿಸಿ ಬೆಳೆಸುವುದು ಕೇಂದ್ರದ ಜವಾಬ್ದಾರಿ. ಕಾರ್ಮಿಕರ ಸ್ವಾಭಿಮಾನ, ದುಡಿಯುವ ಹಕ್ಕು ಕಸಿದುಕೊಳ್ಳುತ್ತಿದ್ದು, ರಾಜ್ಯದೊಂದಿಗೆ ಚರ್ಚಿಸಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ
ಕಾಯ್ದೆಯನ್ನು ರದ್ದುಗೊಳಿಸುವುದು ಗಣತಂತ್ರ ವಿರೋಧಿಯಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಅವರು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಗಣರಾಜ್ಯೋತ್ಸವ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಯುಪಿಎ ಸರ್ಕಾರ ಜಾರಿಗೊಳಿಸಿದ್ದ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ರಾಜ್ಯಗಳ ಸಹಮತಿ ಇಲ್ಲದೆ ರದ್ದುಗೊಳಿಸಲಾಗಿದೆ. ಸಂವಿಧಾನಕ್ಕಿಂತ ಯಾರು ದೊಡ್ಡವರಲ್ಲ. ದೇಶಭಕ್ತಿ ಮಾತಿನಲ್ಲಿ ಇರದೆ ನಿಸ್ವಾರ್ಥ, ನಿಷ್ಪಕ್ಷಪಾತವಾಗಿ ಇರಬೇಕೆಂದರು. ಸಮಾನತೆ ಸದಾಶಯದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರೂಪಿಸಿರುವ ದೇಶದ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿ ತಳಪಾಯವಾಗಿದೆ. ಸರ್ವಸಮ್ಮತಿಯಿಂದ ಅಂಗೀಕಾರಗೊಂಡ ನಂತರ ದೇಶದಲ್ಲಿ ಸಂವಿಧಾನ ಜಾರಿಗೊಂಡಿದೆ. ದೇಶದ ಸಾಕಷ್ಟು ಪ್ರಗತಿಯತ್ತ ಹೆಜ್ಜೆ ಇಟ್ಟಿದೆ. ಯಾವುದೋ ಒಂದು ಪಕ್ಷ, ಸಂಘಟನೆ ಸಂವಿಧಾನ ವಿರುದ್ಧ ದಿಕ್ಕಿನಲ್ಲಿ ನಡೆಯಲು ಅವಕಾಶವಿಲ್ಲ. ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಸಹಭಾಗಿತ್ವ ಇಲ್ಲದೆ ಸಮೃದ್ಧಿ ನಿರ್ಲಕ್ಷಿಸಲಾಗುವುದು ಎಂದರು. ಕಲ್ಯಾಣ ಕರ್ನಾಟಕ ಭಾಗದ ಅಸಮತೋಲನ ನಿವಾರಣೆಗೆ 371 ಜಾರಿಗೊಳಿಸಿದ್ದು, ಮಲ್ಲಿಕಾರ್ಜುನ ಖರ್ಗೆಯವರ ಕೊಡುಗೆ ಅಪಾರವಾಗಿದೆ. ಯುಪಿಎ ಸರ್ಕಾರ ಜಾರಿಗೊಳಿಸಿರುವ 371 ಕಾಯ್ದೆ ಅನುಷ್ಠಾನಗೊಂಡು ದಶಕ ಕಳೆದಿದೆ. ಈ ಭಾಗದ 1 ಲಕ್ಷ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆತಿದೆ. 10,000 ವಿದ್ಯಾರ್ಥಿಗಳು ವೈದ್ಯರಾಗಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳು ಇಂಜಿನಿಯರ್ಗಳಾಗಿ ಹೊರಹೊಮ್ಮುತ್ತಿದ್ದಾರೆ. ಇಲ್ಲಿಯವರೆಗೆ 18,000 ಕೋಟಿ ಅನುದಾನ ಕೆಕೆಆರ್ಡಿಬಿ ಬಂದಿದೆ. 5 ಗ್ಯಾರಂಟಿ ಯೋಜನೆಗಳ ಮೂಲಕ 1,20,000 ಕುಟುಂಬಗಳಿಗೆ ನೇರವಾಗಿ ಯೋಜನೆಗಳನ್ನು ತಲುಪಿಸುವ ಮೂಲಕ ನುಡಿದಂತೆ ನಡೆದಿವೆ ಎಂದರು. ಜನಸ್ನೇಹಿ ಆಡಳಿತ ನೀಡಲು ಅನೇಕ ಅಭಿವೃದ್ಧಿ ಪರವಾದ ಯೋಜನೆಗಳು ಜಾರಿಗೊಂಡಿವೆ. ವಿಮಾನ ನಿಲ್ದಾಣ ಕಾಮಗಾರಿ ಪ್ರಗತಿಯಲ್ಲಿ ಇದ್ದು, ಏಮ್ಸ್ ಸ್ಥಾಪನೆಗೆ ಕೇಂದ್ರದ ಮೇಲೆ ಒತ್ತಡ ಹಾಕಲಾಗಿದೆ. ಸರ್ವತೋಮುಖ ಅಭಿವೃದ್ಧಿ ದೃಷ್ಟಿಯಿಂದ ಕೈಗೊಂಡಿರುವ ಕಾರ್ಯಕ್ರಮಗಳು ಜನರಿಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗುತ್ತಿದೆ. ಸಾರ್ವಜನಿಕರು ಸರ್ಕಾರದೊಂದಿಗೆ ಸಹಕರಿಸುವ ಮೂಲಕ ಯಶಸ್ವಿಗೊಳಿಸಬೇಕು. ಆ ಮೂಲಕ ಗಣತಂತ್ರವನ್ನು ಸಾಕಾರಗೊಳಿಸಬೇಕೆಂದರು. ಸ್ವತಂತ್ರ ಭಾರತದ 2 ಬಹಳ ದೊಡ್ಡ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೀವಿ. 15ನೇ ಆಗಸ್ಟ್ ಮತ್ತೆ 26ನೇ ಜನವರಿ. ಈ 2 ದಿವಸಕ್ಕೆ ನಾವು ಬಹಳ ಮಹತ್ವವನ್ನು ಕೊಡ್ತೀವಿ ನಮ್ಮ ದೇಶದಲ್ಲಿ. ಯಾಕೆ ಅಂತಂದ್ರೆ 15ನೇ ಆಗಸ್ಟ್ ನಮಗೆ ಸ್ವಾತಂತ್ರ್ಯವನ್ನು ಸಿಕ್ತು. 26ನೇ ತಾರೀಕು ಜನವರಿಯಂದು ನಮಗೆ ನಮ್ಮ ಸಂವಿಧಾನವನ್ನು ನಮಗೆ ಅರ್ಪಿಸಿಕೊಂಡು ನಾವು ಒಂದು ಗಣತಂತ್ರದ ದಿನಾಚರಣೆಯನ್ನು ಆಚರಣೆಯನ್ನು ಮಾಡ್ತೀವಿ. ಸ್ವಾತಂತ್ರ್ಯ ಪೂರ್ವದ ಇತಿಹಾಸದಲ್ಲಿ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು, ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸೋದ್ರಲ್ಲಿ ಅನೇಕ ಜನ ತಮ್ಮ ಪ್ರಾಣ ಕೊಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ರು. ಆ ಸ್ವಾತಂತ್ರ್ಯ ಹೋರಾಟದ ಬಹಳ ವಿಭಿನ್ನವಾಗಿರ್ತಕ್ಕಂಥ ಒಂದು ಹೋರಾಟ ಅದು. ಯಾಕಂದ್ರೆ ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟ ಯಾಕಾಗ್ತದೆ ಅಂತಂದ್ರೆ ಅದು ಸತ್ಯ ಮತ್ತು ಅಹಿಂಸದ ಮಾರ್ಗದ ಮೇಲೆ ಪಡೆದಿರ್ತಕ್ಕಂಥ ಆ ಸ್ವಾತಂತ್ರ್ಯದ ಹೋರಾಟ ಇಡೀ ವಿಶ್ವಕ್ಕೇನೆ ಮಾದರಿ. ಸತ್ಯ ಅಹಿಂಸದ ಮಾರ್ಗದ ಮೇಲೆ ನಾವು ನಮ್ಮ ಸ್ವಾತಂತ್ರ್ಯವನ್ನು ಗಳಿಸಿದ್ದೀವಿ. ಸ್ವಾತಂತ್ರ್ಯದ ನಂತರ ಈ ದೇಶದ ಜನರಿಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲ ರಂಗದಲ್ಲಿ, ಆರ್ಥಿಕವಾಗಿ ಎಲ್ಲ ರಂಗದಲ್ಲಿ ಸಮಾನತೆಯನ್ನ ಸಿಗಬೇಕು ಅಂತಕ್ಕಂಥ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಸದಾಶೆಯಾಗಿದೆ. ಹಾಗಾಗಿ ನಮ್ಮ ದೇಶದ ಸಂವಿಧಾನವನ್ನ ಬರಿತಕ್ಕಂಥ ಜವಾಬ್ದಾರಿ ಭಾರತ ರತ್ನ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಹಿಸಲಾಯಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಅತ್ಯಂತ ಮೇಧಾವಿ, ಈ ವಿಶ್ವ ಕಂಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಉಳಿತಕ್ಕಂಥ ಒಬ್ಬ ಮೇಧಾವಿ ಆಗಿರೋದ್ರಿಂದ ನಮ್ಮ ದೇಶಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಸಂವಿಧಾನವನ್ನು ಅವರು ಬರೆದು ಕೊಟ್ಟಿದ್ದಾರೆ. ಈ ಸಂವಿಧಾನ ಇಡೀ ವಿಶ್ವಕ್ಕೇನೆ ಮಾದರಿ. ವಿವಿಧ ತಂಡಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಉಸ್ತುವಾರಿ ಸಚಿವರು ಗೌರವ ವಂದನೆ ಸ್ವೀಕರಿಸಿ ವಿವಿಧ ಶಾಲಾ ಮಕ್ಕಳಿಂದ ಸಾಮೂಹಿಕ ನೃತ್ಯ ಹಾಗೂ ಮಾನ್ವಿ ತಾಲೂಕಿನ ಬಲ್ಲಟಗಿ ಶರಣಬಸವೇಶ್ವರ ಶಾಲಾ ವಿದ್ಯಾರ್ಥಿಗಳು ಪ್ರದರ್ಶಿಸಿದ
ಮಲ್ಲಕಂಬ ಜನ ಮೆಚ್ಚುಗೆ ಕಾರಣವಾಯಿತು. ನಗರದ ವಿವಿಧ ಶಾಲಾ ಮಕ್ಕಳು ಸಾಮೂಹಿಕ ನೃತ್ಯ ಪ್ರದರ್ಶಿಸಿದರು.
ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ವಸಂತಕುಮಾರ್, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಪಾಟೀಲ್ ತಲಮಾರಿ, ಉಪಾಧ್ಯಕ್ಷ ಬಂದೆ ನವಾಜ್, ಜಿಲ್ಲಾಧಿಕಾರಿ ನಿತೀಶ್, ಎಸ್ಪಿ ಅರುಣಾಂಶುಗಿರಿ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು, ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹಾಪಾತ್ರ, ಎಸಿ ಡಾಕ್ಟರ್ ಹಂಪಣ್ಣ, ತಹಸೀಲ್ದಾರ್ ಸುರೇಶ್ ವರ್ಮಾ ಸೇರಿದಂತೆ ಅನೇಕ ಅಧಿಕಾರಿಗಳು, ಸಾರ್ವಜನಿಕರು, ರಾಜಕೀಯ ಗಣ್ಯರು, ವಿವಿಧ ಶಾಲಾ ಮಕ್ಕಳು ಭಾಗವಹಿಸಿದರು. ರಾಯಚೂರು ಶಾಖೋತ್ಪನ್ನ ಕೇಂದ್ರ ಮಾತ್ರವಲ್ಲ, ಜಿಲ್ಲೆಯಲ್ಲಿ ಎಲ್ಲಿಯೂ ಅಣುಸ್ಥಾವರ ಸ್ಥಾಪನೆಗೆ ಸಹಮತವಿಲ್ಲ. ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರೆದು ಸೂಚಿಸಲಾಗಿದೆ ಎಂದು ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಆರ್ಟಿಪಿಎಸ್ಗೆ ಅಣುಸ್ಥಾವರ ಅಧಿಕಾರಿಗಳು ಭೇಟಿ ನೀಡಿರುವ ಕುರಿತು ಮಾಹಿತಿ ಇಲ್ಲ. ರಾಜ್ಯದೊಂದಿಗೆ ಯಾವುದೇ ಸಮಾಲೋಚನೆಯೂ ನಡೆದಿಲ್ಲ. ಈ ಕುರಿತು ಮಾಹಿತಿ ಸಂಗ್ರಹಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ. ಲಿಂಗಸಗೂರು ತಾಲೂಕಿನ ಅಲ್ಕಾವಟಗಿಯಲ್ಲಿ ಅಣುಸ್ಥಾವರ ಸ್ಥಾಪಿಸುವ ಕುರಿತು ಮಾಹಿತಿ ಕೇಳಿದಾಗ ಜನರ ವಿರೋಧ ಇರುವುದಾಗಿ ಮಾಹಿತಿಯನ್ನು ನೀಡಲಾಗಿದೆ. ಕೇಂದ್ರ ಸರ್ಕಾರ ಅಣುಸ್ಥಾವರ ಸ್ಥಾಪಿಸುವ ಕುರಿತು ಸ್ಪಷ್ಟತೆ ಇಲ್ಲ. ಅಧಿಕಾರಿಗಳು ಭೇಟಿಯಾದ ಕುರಿತು ಮಾಹಿತಿ ಪಡೆಯಲಾಗುತ್ತದೆ ಎಂದರು. ವಿಮಾನ ನಿಲ್ದಾಣ ಕಾಮಗಾರಿ ಪ್ರಗತಿಯಲ್ಲಿದ್ದು 40 ಕೋಟಿ ರೂಪಾಯಿ ವೆಚ್ಚದ ಯಂತ್ರೋಪಕರಣ ಖರೀದಿಗೆ ಟೆಂಡರ್ ಪ್ರಕ್ರಿಯೆ ನಡೆಸಲು ಸೂಚಿಸಲಾಗಿದೆ. ಏಮ್ಸ್ ಸ್ಥಾಪನೆಗೆ ಕೇಂದ್ರದ ಮೇಲೆ ಒತ್ತಡ ಹಾಕುವ ಪ್ರಯತ್ನದ ಮುಂದುವರೆದಿದ್ದು, ಮುಖ್ಯಮಂತ್ರಿಗಳು ಮತ್ತೊಂದು ಪತ್ರ ಬರೆದು ಆಗ್ರಹಿಸಿದ್ದಾರೆ. ಮಕ್ಕಳ ಅತ್ಯಾಧುನಿಕ ಆಸ್ಪತ್ರೆ ಸ್ಥಾಪಿಸುವ ಕುರಿತು ಪ್ರಸ್ತಾವನೆ ಇಲ್ಲ. ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗುತ್ತದೆ. ಕೇಂದ್ರ ಸರ್ಕಾರ ಸ್ಥಾಪಿಸುವ ಯಾವುದೇ ಕ್ರಮಗಳು ಸಹ ನಡೆದಿಲ್ಲ. ಅಪೌಷ್ಟಿಕತೆ ಹಾಗೂ ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚಿಸಲು ಸ್ವಯಂ ಸೇವಾ ಸಂಸ್ಥೆಯೊಂದಿಗೆ ಸೇರಿ ಯೋಜನೆ ರೂಪಿಸಲು ಉದ್ದೇಶಿಸಲಾಗಿದೆ. ಶೀಘ್ರದಲ್ಲಿ ರೂಪರೇಷೆ ರೂಪಿಸಲಾಗುತ್ತದೆ ಎಂದರು. ಪ್ಯಾರಾಮೆಡಿಕಲ್ ಕಾಲೇಜು ಪ್ರವೇಶಕ್ಕೆ ಎಸ್ಎಸ್ಎಲ್ಸಿ ಬದಲು ಪಿಯುಸಿ ಮಾನದಂಡವಾಗಿರಿಸುವ ಶೀಘ್ರದಲ್ಲಿಯೇ ರಾಜ್ಯದ ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ನಿರ್ಧರಿಸಿ ಕೇಂದ್ರಕ್ಕೆ ಅಭಿಪ್ರಾಯ ರವಾನಿಸಲಾಗುತ್ತದೆ. ನಿಯಮ ಬದಲಾವಣೆ ಪೂರ್ವದಲ್ಲಿ ರಾಜ್ಯಗಳೊಂದಿಗೆ ಸಮಾಲೋಚನೆ ನಡೆಯದೆ ನಿರ್ಧಾರವಾಗಿದೆ ಎಂದರು. ನಾರಾಯಣಪುರ ಬಲದಂಡೆ ಕಾಲುವೆ ಮುಖ್ಯ ಕಾಲುವೆ ಪೂರ್ಣಗೊಂಡಿದೆ. ಉಳಿದ ಕಾಮಗಾರಿ ಕೈಗೊಳ್ಳಬೇಕಿದ್ದು, ನೀರಿನ ಲಭ್ಯತೆ ಆಧಾರದ ಮೇಲೆ ಉಳಿದ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುತ್ತದೆ. ಕೃಷ್ಣ 2ನೇ ನ್ಯಾಯಾಧೀಕರಣದ ತೀರ್ಪಿನ ಅದರ ಅನ್ವಯ ನೀರಿನ ಲಭ್ಯತೆ ಮೇರೆಗೆ ಕಾಮಗಾರಿ ಕೈಗೊಳ್ಳಬೇಕಿದೆ. ಶೀಘ್ರದಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸುವುದಾಗಿ ಹೇಳಿದರು. ದೇವದುರ್ಗ ಶಾಸಕಿ ಜಿ. ಕರ್ಯಮ್ಮ ನಾಯಕ್ ಇವರ ಮನೆಗೆ ನುಗ್ಗಿರುವ ಪ್ರಕರಣವನ್ನು ನಿರ್ಲಕ್ಷಿಸಿಲ್ಲ. ಈಗಾಗಲೇ ಎಫ್ಐಆರ್ ದಾಖಲಾಗಿದ್ದು, ಪೊಲೀಸರು ತನಿಖೆ ಆರೋಪಿಗಳನ್ನು ಬಂಧಿಸಲಾಗುತ್ತದೆ. ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆಗೆ ಯಾವುದೇ ಹೊಂದಾಣಿಕೆ ಬೆಂಬಲ ಇಲ್ಲ. ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಡಿಸಿ, ಎಸ್ಪಿ ಅವರಿಗೆ ಸೂಚಿಸಲಾಗಿದೆ. ಅಕ್ರಮ ತಡೆಯಲು ಕ್ರಮ ಕೈಗೊಳ್ಳುತ್ತಲಿದ್ದಾರೆ. ಟೆಂಡರ್ ಆಗಿರುವ ಮರಳು ಕೇಂದ್ರಗಳಿಂದ ಕಾನೂನು ಬದ್ಧವಾಗಿ ವಿಲೇವಾರಿ ನಡೆಸುವಂತೆ ಸೂಚಿಸಲಾಗುತ್ತದೆ. ಯಾವುದೇ ಅಕ್ರಮ ಚಟುವಟಿಕೆಗಳಿಗೆ ನಾನು ಬೆಂಬಲಿಸುವುದಿಲ್ಲ, ಯಾರನ್ನೂ ರಕ್ಷಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಕೆಲಸ ಪ್ರಾರಂಭ ಆಗಿದೆ ಮತ್ತು ನಾವು ಇಕ್ವಿಪ್ಮೆಂಟ್ಗೂ ಟೆಂಡರ್ ಕರೆಕ್ಟ್ ಹೇಳಿದ್ದೀನಿ. ಯಾಕಂದ್ರೆ 6 ತಿಂಗಳಲ್ಲಿ ಅವರು ನಮ್ಮ ಬಂಕ ರೆಡಿ ಮಾಡಿದ್ದೀವಿ ಅಂತ ಹೇಳಿದರೆ ಅದಕ್ಕೆ ಇಕ್ವಿಪ್ಮೆಂಟ್ ಕೂಡ ಟೆಂಡರ್ ಮಾಡಕ್ಕೆ ಹೇಳಿದ್ವಿ. ಮತ್ತು ಈಗೇನಂದ್ರೆ ನಮಗೆ ಏಮ್ಸ್ ಒಂದು ಬಹಳ ದೊಡ್ಡ ಬೇಡಿಕೆ ಇದೆ ರಾಯಚೂರು ಜಿಲ್ಲೆ ಜನರದ್ದು. ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವರು ನನಗೆ ಮೀಟಿಂಗ್ ಕರೆದಿದ್ರು ಮೊನ್ನೆ. ಅಂದರೆ ಎಲ್ಲ ರಾಜ್ಯಗಳ ಆರೋಗ್ಯ ಸಚಿವರು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರನ್ನ ಅವರು ರಾಜ್ಯ ಮಟ್ಟದ ಸಮಸ್ಯೆಗಳನ್ನು ಚರ್ಚೆ ಮಾಡೋಕ್ಕೆ ಮೀಟಿಂಗ್ ಕರೆದಿದ್ರು. ಆದರೆ ನಮ್ಮ ಮೀಟಿಂಗ್ ಪೋಸ್ಟ್ಪೋನ್ ಆಯಿತು. ಅದು ಅವರು ಮೊದಲು ಅವರು ಕರೆದಾಗ ನಮ್ಮ ಆರೋಗ್ಯ ಸಚಿವರು ಔಟ್ ಆಫ್ ಕಂಟ್ರಿ ಇದ್ರು. ಆಮೇಲೆ ಬೇರೆ ಡೇಟ್ ಕೊಟ್ಟರು, 15 ತಾರೀಕು ಕೊಟ್ಟಿದ್ರು. ಆದರೆ ಮತ್ತೆ ಅವರೇ ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಅದು ನೆಕ್ಸ್ಟ್ ಯಾವಾಗ ಅವ್ರು ಕರೀತಾರೆ ಅವಾಗ ನಾವು ಅದನ್ನು ಪ್ರಸ್ತಾವನೆ ಮಾಡ್ತೀವಿ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪ್ರಧಾನಮಂತ್ರಿಗಳಿಗೆ ಪತ್ರನೂ ಬರೆದಿದ್ದಾರೆ. ಏಮ್ಸ್ ನಮ್ಮ ಒಂದು ಕಮಿಟ್ಮೆಂಟ್ ರಾಯಚೂರಿಗಿದೆ, ಅದು ನೀವು ಮಾಡಲೇಬೇಕು ಅಂತಕ್ಕಂಥ ಒತ್ತಾಯನೂ ಕೂಡ ಮಾಡಿದ್ದಾರೆ. ಈಗ ತಾವು ಹೇಳಿದಾಗೆ ಇನ್ನೂ ರಾಯಚೂರಲ್ಲಿ ಏನೆಲ್ಲ ಮಾಡ್ಬೋದು ಅಂತಕ್ಕಂಥದ್ದು ಸಾಕಷ್ಟು ನೀವು ಮಕ್ಕಳ ಆಸ್ಪತ್ರೆಯನ್ನು ಹೇಳಿದಿರಿ. ಅದನ್ನ ಯಾಕಂದ್ರೆ ಇಂದಿರಾ ಗಾಂಧಿ ಅಂತ ಹೇಳಿ ನಮ್ಮ ಇಲಾಖೆಯಲ್ಲೇ ನಾವು ಒಂದು ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೆಂಗಳೂರಲ್ಲಿ ಮಾಡಿದ್ದೀವಿ. ಅದನ್ನ ಈಗ ನಾನು ಒಂದು 400 ಬೆಡ್ ಅಡಿಷನಲ್ ಕೂಡ ನಾವು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳ ಸಮಯ ಕೇಳಿದ್ದೀನಿ ನಾನು. ಏನಂದ್ರೆ ಅದೊಂದು 400 ಬೆಡ್ಸ್ ಆ್ಯಡ್ ಮಾಡಿದ್ದೀವಿ. 400 ಬೆಡ್ ಹೊಸ ಆಸ್ಪತ್ರೆ ಕಟ್ಟಿದ್ದೀವಿ. ಮತ್ತು ಕಲಬುರಗಿಯಲ್ಲೂ ಕೂಡ ಇಂದಿರಾ ಗಾಂಧಿ ಚೈಲ್ಡ್ ಇನ್ಸ್ಟಿಟ್ಯೂಟ್ ಬ್ರಾಂಚ್ ಮಾಡಿದ್ದೀವಿ. ಈಗಾಗಲೇ ಘೋಷಣೆ ಆಗಿದೆ, ಬಜೆಟ್ ಘೋಷಣೆ ಆಗಿದ್ದು, ಅದು ಟೆಂಡರ್ ಆಗಿ ಕೆಲಸನೂ ಕೂಡ ಪ್ರಾರಂಭ ಆಗಿದೆ. ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಆಸ್ಪತ್ರೆಗಳು ಮಾಡ್ತಕ್ಕಂಥದ್ದು ಕೂಡ ಉದ್ದೇಶ ಇದೆ. ಮತ್ತು ಈಗ ನೀವು ಹೇಳಿದ್ರೆ ಅದು ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆನೂ ಮಾಡ್ತೀನಿ. ಈಗ ನಮಗೆ ಏಮ್ಸ್ ಯಾಕೆ ಕೇಳ್ತಾ ಇದ್ದೀವಿ ಅಂದರೆ, ಏಮ್ಸ್ ಅಲ್ಲಿ ಎಲ್ಲ ರೀತಿಯ ಒಂದು ಸ್ಪೆಷಲೈಸೇಷನ್ ಇರುತ್ತೆ. ಮತ್ತು ಅದಕ್ಕೆ ನಮ್ಮ ರಾಯಚೂರಲ್ಲಾದರೆ ಇಲ್ಲಿನ ಆರೋಗ್ಯ ವ್ಯವಸ್ಥೆ ಸಂಪೂರ್ಣ ಸುಧಾರಣೆ ಆಗುತ್ತೆ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಇದನ್ನು ಕೇಳ್ತಾ ಇದ್ದೀವಿ.
ನೋಡೋಣ ಯಾವ ರೀತಿ ಕೇಂದ್ರ ಸರ್ಕಾರ ಕೇವಲ ಕೇರಳ ಮತ್ತು ಕರ್ನಾಟಕ 2 ರಾಜ್ಯ ಬಿಟ್ಟರೆ ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ಅಂಶನ ಕೊಟ್ಟಿದ್ದಾರೆ. ಆದರೆ ಕೇರಳ ಕರ್ನಾಟಕದಲ್ಲಿ ಕೊಟ್ಟಿಲ್ಲ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ. ಅದಕ್ಕೆ ಅದನ್ನು ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. ಈಗ ಅದ್ರ ಬಗ್ಗೆ ನಾನು ಕೂಡ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕಂದ್ರೆ ಅನುಸ್ಥಾವರ ಮಾಡಬೇಕು ಅಂತಕ್ಕಂಥ ಪ್ರಪೋಸಲು ನಮ್ಮ ಗಮನಕ್ಕಂತೂ ಡೆಪ್ಟಿ ಕಮಿಷನರ್ ಗಮನಕ್ಕೂ ಕೂಡ ಇಲ್ಲ. ಅದು ಏನಂದ್ರೆ ನಾನು ಅದ್ರ ಬಗ್ಗೆ ಕೇಳಿದೆ. ದೇಶದಲ್ಲಿ ಎಲ್ಲೆಲ್ಲಿ ಈ ನಮ್ಮ ಥರ್ಮಲ್ ಪ್ಲಾಂಟ್ಸ್ ರಿಡೆಂಡೆಂಟ್ ಆಗಿವೆ ಅಲ್ಲಿ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ಅಂತ ಅವ್ರು ನಮ್ಮ ಗಮನಕ್ಕೆ. ಏನಾಗಿದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ನಮೂದಿಸಿದ್ದಾರೆ ಹೇಗೆ ನಮ್ಮ ಪಾರ್ಲಿಮೆಂಟ್ಗಳು, ಹೇಗೆ ನಮ್ಮ ವಿಧಾನಸಭೆಗಳು ನಡವಳಿಕೆ ಇರಬೇಕು ಅಂತಕ್ಕಂಥದ್ದು ನಮ್ಮ ಸಂಪ್ರದಾಯ ಇದು. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ನಾವಿರ್ತೀವಿ, ನಾಳೆ ನಾವಿರಲ್ಲ. ನಾವು ಯಾರು ಶಾಶ್ವತ ಅಲ್ಲ, ಆದರೆ ವ್ಯವಸ್ಥೆ ಶಾಶ್ವತವಾಗಿರ್ತದೆ. ಇವತ್ತು ನಮ್ಮ ಪಕ್ಷ ಅಧಿಕಾರದಲ್ಲಿ ಇರ್ಬೋದು, ನಾಳೆ ಬೇರೆ ಪಕ್ಷದವರ ಅಧಿಕಾರದಲ್ಲಿ ಬರ್ಬೋದು. ಅದು ಶಾಶ್ವತ ಯಾರು ಇರಲ್ಲ, ಆದರೆ ಆ ವ್ಯವಸ್ಥೆ ಶಾಶ್ವತವಾಗಿರ್ತದೆ. ಇದು ಯಾಕೆ ಈ ರೀತಿ ವ್ಯವಸ್ಥೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ರು ಅಂದ್ರೆ ಇದು ಕಂಟಿನ್ಯೂಟಿ ಇರಬೇಕು ಮತ್ತು ಸಂಪ್ರದಾಯವನ್ನ ಕಾನ್ಸ್ಟಿಟ್ಯೂಷನಲ್ ಅಥಾರಿಟೀಸು ದೇ ಶುಡ್ ಅಪ್ಹೋಲ್ಡ್ ದ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ಪ್ರೊಸೀಜರ್ಸ್ ಅಂತ. ಅದಕ್ಕೆ ಯಾವುದೇ ಹೊಸ ವರ್ಷದ ಒಂದು ಅಧಿವೇಶನ ಕರೆದಾಗ ಅದು ಗವರ್ನರ್ ಅಡ್ರೆಸ್ ಮಾಡಬೇಕು ಅಂತಕ್ಕಂಥದ್ದು. ಗವರ್ನರ್ ಏನು, ಗವರ್ನರ್ ವಿಲ್ ನಾಟ್ ಟೆಲ್ ಹಿಸ್ ಓನ್ ಥಿಂಗ್ಸ್ ಆರ್ ಹಿಸ್ ಓನ್ ವ್ಯೂಸ್. He should tell the views of the government. That is very absolutely clear in the constitution. ಏನಂದ್ರೆ governor should come and read out the priorities of the government ಅಂತ ಹೇಳಿ ನಾವು ಒಂದು ಡಾಕ್ಯುಮೆಂಟ್ ರೆಡಿ ಮಾಡಿ ಅವ್ರಿಗೆ ಕೊಟ್ಟಿದ್ವಿ. ಅದು ಏನೋ ಕಾರಣಕ್ಕೆ ಅವರು ಅದನ್ನ. ಸಂದರ್ಭದಲ್ಲಿ ಶಾಸಕ ದದ್ದಲ್ ಬಸನಗೌಡ, ಪರಿಷತ್ ಸದಸ್ಯ ವಸಂತಕುಮಾರ್, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಪಾಟೀಲ್, ಡಿಸಿ ನಿತೀಶ್, ಎಸ್ಪಿ ಅರುಣಾಕ್ಷಗಿರಿ, ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು, ಜುಬೇನ್ ಮಹಾಪಾತ್ರ ಇದ್ದರು. ಮಹಾನಗರ ಪಾಲಿಕೆಯಲ್ಲಿ 77ನೇ ಧ್ವಜಾರೋಹಣ ನೆರವೇರಿಸಲಾಯಿತು. ಮಹಾನಗರ ಹಳೆ ಕಚೇರಿಯಲ್ಲಿ ಧ್ವಜಾರೋಹಣವನ್ನು ಪಾಲಿಕೆ ಆಯುಕ್ತ ಜುಬೇನ್ ಮಹಾಪಾತ್ರ ನೆರವೇರಿಸಿದರು. ಧ್ವಜಕ್ಕೆ ಕಟ್ಟಿದ ಗಂಟು ಬಿಡಿಸಿಕೊಳ್ಳದೆ ಇರುವುದರಿಂದ ಅವರೋಹಣ ಮಾಡಿ ನಂತರ ಮತ್ತೆ ಆರೋಹಣ ಮಾಡಲಾಯಿತು. ಕಚೇರಿಯ ಅಧಿಕಾರಿಗಳು, ಸಿಬ್ಬಂದಿಗಳು ಇದ್ದರು. ತತ್ವಗಳಿವೆ, ಸಂವಿಧಾನ ಇದೆ, ಮತ್ತು ಈ ನಮ್ಮ ಹುತಾತ್ಮರದು ಸಾವಿರಾರು ದೇಶಭಕ್ತರದು
ರಕ್ತದ ಬಲಿದಾನದ ಸಂಕೇತವಾಗಿದೆ ಈ ದಿನ. ಯಾಕೆ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶಕ್ಕೋಸ್ಕರ ಚಪ್ಪಾಳೆ ಹಾಕಿದರೆ ಜೋರಾಗಿ ಹಾಕಬೇಕು, ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತ ವರ್ಷವು ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ, ಈ ಲಾರ್ಜೆಸ್ಟ್ ಡೆಮೋಕ್ರಸಿ ಹೇಗೆ ಆಗಿದೆ ಅಂತ ಹೇಳಿದ್ರೆ ಅದರ ಹಿಂದೆ ನಮ್ಮ ಸಂವಿಧಾನ ಇದೆ, ನಮ್ಮ ಸಂವಿಧಾನದ ಶಿಲ್ಪಿಗಾರರು ಇದ್ದಾರೆ. ನಾನು ಜಸ್ಟ್ ಈಗ ಬೆಳಿಗ್ಗೆನೆ ಹೇಳ್ತಾ ಇದ್ದೆ, ನಮ್ಮೆಲ್ಲರಿಗೆ ಗೊತ್ತಿದೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅಂತ. ಆದರೂ ನಮ್ಮ ರಾಜ್ಯದ ಮಂಗಳೂರು ಡಿಸ್ಟ್ರಿಕ್ಟು BN ರಾವ್ ಸಾಹೇಬರು ಕೂಡ ನಾವು ಇವತ್ತು ಸ್ಮರಿಸೋಣ. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿದು ಚೀಫ್ ಅಡ್ವೈಸರ್ ಆಗಿದ್ದರು. ನಮಗೆ ಎಲ್ಲರಿಗೆ ಗೊತ್ತಾಗಬೇಕು, ಇವೆಲ್ಲ ವಿಚಾರ ನಾವು ಎಲ್ಲರೂ ತಿಳ್ಕೊಬೇಕು, ಎಸ್ಪೆಷಲಿ ನಮ್ಮ ಮಕ್ಕಳು, ನಮ್ಮ ಯುವ ಪೀಳಿ ಇವೆಲ್ಲ ತಿಳ್ಕೊಬೇಕು. ಯಾಕಂದರೆ ನಮ್ಮ ಸಂವಿಧಾನ ಬರೀ ಒಂದು ಪುಸ್ತಕ ಅಲ್ಲ, ಅದು ಒಂದು ಗ್ರಂಥ, ಅದು ನಮ್ಮ ಬದುಕಿನ ಒಂದು ದಾರಿ. ಯಾಕೆಂದರೆ ನಾವು ಹೇಳ್ತೀವಿ ನಮ್ಮ ರಾಷ್ಟ್ರ ಸಮಾಜವಾದಿ ಅಂತ, ನಾವು ಹೇಳ್ತೀವಿ ನಾವು ಪ್ರಜಾಸತ್ತಾತ್ಮಕ ರಾಷ್ಟ್ರ ಆಗಿದ್ದೇವೆ ಅಂತ, ಪ್ರಜಾಪ್ರಭುತ್ವ ಆಗಿದ್ದೇವೆ ಅಂತ. ನಮ್ಮದು ಎಲ್ಲ ಪ್ರಾಧಿಕಾರವು, ಕಮಿಷನರ್ ಆಗಲಿ, DC ಸಾಹೇಬರು ಆಗಲಿ, SP ಅವರು ಆಗಲಿ, ಇವನ್ ನಮ್ಮ ಮಾನ್ಯ ಪ್ರಧಾನಿ, ಮಾನ್ಯ ಮುಖ್ಯಮಂತ್ರಿಗಳು, MP ಸಾಹೇಬರು, MLA ಸಾಹೇಬರು ಎಲ್ಲರೂ, ನಮ್ಮ ಆರ್ಮಿ, ನೇವಿ, ಏರ್ಫೋರ್ಸ್ ಕೂಡ, ಪೊಲೀಸ್ ಫೋರ್ಸ್ ಕೂಡ ಇದೇ ಸಂವಿಧಾನದಿಂದ ಬಂದಿರತಕ್ಕಂಥ ವಿಚಾರವು. ಹಾಗಾಗಿ ಈ ದಿವಸ ನಮ್ಮ ಸಂವಿಧಾನ ಶಿಲ್ಪಿಗಾರರು, ಎಲ್ಲ ಹುತಾತ್ಮರು ಎಲ್ಲರಿಗೆ ಸ್ಮರಿಸೋಣ. ಮತ್ತು ಅವರ ಮೌಲ್ಯಗಳು, ಅವರ ತತ್ವಗಳು ಏನೇನಿದೆ, ಅವರ ಮಾದರಿ ಉದಾಹರಣೆಗಳು ಏನಿದೆ, ಅದನ್ನು ಬರೀ ನಾವು ನೆನೆಸಿದರೆ ಸಾಕಲ್ಲ, ಅದು ನಮ್ಮ ಜೀವನದಲ್ಲಿ, ನಮ್ಮ ಕರ್ತವ್ಯದಲ್ಲಿ ಕೂಡ ಅಳವಡಿಸೋಣ. ಕೃಷ್ಣಾ ನ್ಯಾಯಾಧೀಕರಣ ತೀರ್ಪು ಜಾರಿಗೊಳಿಸಿ ಕೃಷ್ಣಾ ಮೇಲ್ದಂಡೆ 3ನೇ ಹಂತದ ಯೋಜನೆ ಜಾರಿಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯಿಂದ ಫೆಬ್ರವರಿ 9ರಂದು ರೈತರ ನಡೆ ಆಲಮಟ್ಟಿ ಜಲಾಶಯದ ಕಡೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಂಘಟನೆ ರಾಜ್ಯ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್ ಪಾಟೀಲ್ ಮದ್ದರಕಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಆಲಮಟ್ಟಿ ಜಲಾಶಯವನ್ನು ಎತ್ತರಿಸಿ 9 ಉಪ ನೀರಾವರಿ ಯೋಜನೆಗಳನ್ನು ಕಾಲಮಿತಿಯಲ್ಲಿ ಜಾರಿಗೊಳಿಸಬೇಕಾದ ಅವಶ್ಯಕತೆ ಇದೆ. ಕೇಂದ್ರ ಸರ್ಕಾರ ಕೃಷ್ಣಾ ನ್ಯಾಯಾಧೀಕರಣದ ತೀರ್ಪು ಜಾರಿಗೆ ಕಾನೂನಾತ್ಮಕ ಸಮಸ್ಯೆ ಪರಿಹರಿಸಿ ಅಧಿಕೃತ ಅಧಿಸೂಚನೆ ಹೊರಡಿಸಬೇಕು. ರಾಜ್ಯ ಪಾಲಿನ ನೀರು ಬಳಕೆ ಬದ್ಧತೆ ತೋರಬೇಕೆಂದು ಆಗ್ರಹಿಸಿ ವಿವಿಧ ಇಲಾಖೆಗಳಿಂದ ವಿವಿಧ ಜಿಲ್ಲೆಗಳಿಂದ ರೈತರು ಮುದ್ದೇಬಿಹಾಳದಲ್ಲಿ ಸಮಾವೇಶಗೊಂಡು ಅಲ್ಲಿಂದ ಆಲಮಟ್ಟಿ ಜಲಾಶಯಕ್ಕೆ ತೆರಳಿ ಬೃಹತ್ ಸಮಾವೇಶ ನಡೆಸಲಾಗುತ್ತದೆ ಎಂದರು. ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಯಾಗಿ ಘೋಷಿಸಿ ಅಗತ್ಯ ಅನುದಾನವನ್ನು ಒದಗಿಸಬೇಕು. ಭೂಸ್ವಾಧೀನ ನೀರಾವರಿ ಯೋಜನೆಗಳ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು. ಈಗಾಗಲೇ ಸುದೀರ್ಘ ವರ್ಷಗಳು ಕಳೆದು ಹೋಗಿವೆ. ತೆಲಂಗಾಣ ಮತ್ತು ಮಹಾರಾಷ್ಟ್ರಗಳ ಆಕ್ಷೇಪದಿಂದ ಆಲಮಟ್ಟಿ ಜಲಾಶಯ ಎತ್ತರ ಕಾಮಗಾರಿ ಬಾಕಿ ಉಳಿದಿದೆ. ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮನ್ವಯತೆಯಿಂದ ಯೋಜನೆ ಜಾರಿಗೆ ಮುಂದಾಗಬೇಕೆಂದು ಆಗ್ರಹಿಸಿ ನಡೆಯಲಿರುವ ಹೋರಾಟದಲ್ಲಿ ಮಠಾಧೀಶರು, ವಿವಿಧ ರೈತ ಸಂಘಟನೆಗಳು, ರೈತರು ಸೇರಿದಂತೆ ಎಲ್ಲರೂ ಬೆಂಬಲಿಸಿ ಭಾಗವಹಿಸುವಂತೆ ಮನವಿ ಮಾಡಿದರು. ಕೃಷ್ಣಾ ಬಲದಂಡೆ ಕಾಲುವೆ 95 ಕಿಲೋಮೀಟರ್ 168 ಮೀಟರ್ವರೆಗೆ, ಮುಖ್ಯ ಕಾಲುವೆ, ಉಪ ಕಾಲುವೆ ಪ್ರತಿಶತ 85ರಷ್ಟು ಪೂರ್ಣಗೊಂಡಿದೆ. ಬಾಕಿ ಇರುವ ಕಾಮಗಾರಿ ತ್ವರಿತವಾಗಿ ನಿರ್ವಹಿಸಿ ಕೊನೆ ಭಾಗದ ಗ್ರಾಮಗಳಿಗೆ ನೀರು ಒದಗಿಸಬೇಕೆಂದರು. ಸುಮಾರು ವರ್ಷಗಳಿಂದ ಬರೀತಾ ಇದ್ದೀವಿ. ಸೊ ಈಗ ಈ ನಾರಾಯಣಪುರ ಆಲಿಮಟ್ಟಿ ಜಲಾಶಯದಿಂದ ಪ್ರತಿ ವರ್ಷ ರೈತರಿಗೆ ಸಾಕಷ್ಟು ಸಂಕಷ್ಟ, ನೀರಾವರಿ ಸಲುವಾಗಿ ಸಾಕಷ್ಟು ಸಂಕಷ್ಟನ ಎದುರಿಸ್ತಾ ಇದ್ದೀವಿ. ಸೊ ಎದಕ್ಕೆ ಎದುರಿಸ್ಲಾಗತ್ತೀವಿ ಅನ್ನೋದ್ರ ಬಗ್ಗೆ ಒಂದು 2 ನಿಮಿಷ ಮಾತಾಡ್ತೀನಿ. ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3, ಈ ಕೃಷ್ಣಾ ಮೇಲ್ದಂಡೆ ಹಂತ 3 ಏನು ಯೋಜನೆ ಅಲ್ಲ, ಈ ಹಂತ 3 ಯೋಜನೆ ಅನುಷ್ಠಾನ ಆದ್ಮೇಲೆ, ಅಂದ್ರೆ ಅರ್ಥ ಆಲಿಮಟ್ಟಿ ಡ್ಯಾಮ್ ಹೈಟ್ 17 ಅಡಿ ಎತ್ತರಕ್ಕೆ ಮಾಡಿದಂಥ ಸಂದರ್ಭದಾಗ ನಾವು 130 ಹಿಡ್ಕೊಂಡು 150 TMC ನೀರು ಹೆಚ್ಚಿಗೆ ಸಂಗ್ರಹಣೆ ಮಾಡಬೇಕಾಗ್ತದೆ. ಸೊ ಈ ಸತ್ ಬಂದಂಥ ನಮ್ಮ ಸಮಸ್ಯೆ ಏನಪ್ಪ ಅಂತಂದ್ರೆ, ಆಲಿಮಟ್ಟಿ ಡ್ಯಾಮು ಈಗ ಆಲ್ರೆಡಿ ಏನಪ್ಪ ಅಂತಂದ್ರೆ ನನಗನ್ಸಿ ಮಟ್ಟಿಗೆ 14 TMC ಹೋಳು ತುಂಬ್ಯಾದ. ನಾರಾಯಣಪುರ ಡ್ಯಾಮ್ನು ಏನಪ್ಪ ಅಂತಂದ್ರೆ ಹೋಳು ತುಂಬಿ ನಮಗೆ ಬರ್ತಕ್ಕಂಥ ನೀರಿಂದು ಕೊರತೆ ಆಗುತ್ತೆ. ಇಂಥ ಸಂದರ್ಭದಾಗ ಇವತ್ತಿನ ದಿನ ಏನಪ್ಪ ಅಂದ್ರೆ ಸರ್ಕಾರ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಇದು ಅನುಷ್ಠಾನ ಮಾಡಿ 17 ಅಡಿ ಎತ್ತರ ಮಾಡಿದಾಗ ಏನಪ್ಪ ಅಂದ್ರೆ ನಮ್ಮ 150 TMC ನೀರು ಸಂಗ್ರಹಣ ಮಾಡಿದಂಥ ಸಂದರ್ಭದಾಗ ಈ ನಮ್ಮ 9 ಉಪಯೋಜನೆಗಳೇ ನಾವು ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಆದ ನಂತರ ಏನು 9 ಉಪಯೋಜನೆಗಳವ, ಆ ಯೋಜನೆ ಸುಮಾರು 5,94,000 ಹೆಕ್ಟರ್ ಪ್ರದೇಶಕ್ಕೆ ಏನಪ್ಪ ಅಂದ್ರೆ ನೀರಾವರಿ ಆಗ್ತಕ್ಕಂಥ ಒಂದು ಸೌಲಭ್ಯ. ಸೊ ಈ ನನಗನ್ಸಿ ಮಟ್ಟಿಗೆ
85% ಇವೆಲ್ಲ ಏನು ಯೋಜನೆ ಅವ, ಈ ಭೀಮಾ ಫ್ಲ್ಯಾಂಕ್ ಆಗಿರ್ಬೋದು, ಈ ನಮ್ಮ ವಿಶೇಷವಾಗಿ ರಾಯಚೂರು ಜಿಲ್ಲೆಗೆ ಏನಪ್ಪ ಅಂದ್ರೆ ನಾರಾಯಣಪುರ ಬಲದಂಡೆ ಕಾಲುವೆ ವಿಸ್ತರಣೆ. ಸೊ ಆ ವಿಸ್ತರಣೆಯಿಂದ ಸುಮಾರು 90 ಹಳ್ಳಿಗಳಿಗೆ ನೀರಾವರಿ ಆಗ್ತಕ್ಕಂಥದ್ದು. ನಾವು ಆಕ್ಚುಲಿ ಅಂದ್ರೆ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ 0 to 95 ಕಿಲೋಮೀಟರ್ ತನಕ ಆಲ್ರೆಡಿ ನೀರಾವರಿ ಸೌಲಭ್ಯ, ಬಟ್ 95 ನಿಂದ 168 ವರೆಗೂ ವಿಸ್ತರಣೆ ಆಲ್ರೆಡಿ ಕಾಲುವೆ ಆಗ್ಯದ, ಉಪ ಕಾಲುವೆಗಳಾಗ್ಯಾವ. ಕಾಮಗಾರಿನೂ ನನಗನ್ಸಿ ಮಟ್ಟಿಗೆ 85% ಕಾಮಗಾರಿನೂ ಮುಗಿದವಂತ ಅನ್ಕೋತೀನಿ ನಾನು. ಸೊ ಹಿಂಗಾಗಿ ಈಗ ಅದು ಕಾಮಗಾರಿನೂ ಮುಗಿದ ಮೇಲೂ ಈಗ ಲ್ಯಾಂಡ್ ಅಕ್ವಿಸಿಷನ್ ಆಗ್ಯದ, ರೈತರು ಭೂಮಿನೂ ಕಳ್ಕೊಂಡಾರ, ಬಟ್ ಅವ್ರಿಗೆ ನೀರಿಲ್ಲ. ಆ ನೀರು ಬರ್ಬೇಕಾದ್ರೆ ನಮ್ಗೆ ಏನಪ್ಪ ಅಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಆಲಿಮಟ್ಟೆ ಜಲಾಶಯ ಏನಪ್ಪ ಅಂತಂದ್ರೆ 17 ಅಡಿ ಎತ್ತರ ಐತಪ್ಪ ಅಂತಂದ್ರೆ ನಮ್ಗೆ ಆ ನೀರಿನ ಸೌಲಭ್ಯ ಸಿಗ್ತದೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ನಾವು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆ ಫೆಬ್ರವರಿ 9 ರೈತರ ನಡೆ ಆಲಿಮಟ್ಟೆ ಜಲಾಶಯ ಕಡೆ ಅಂತ ಏನಪ್ಪ ಅಂದ್ರೆ ಬೃಹತ್ ಮಟ್ಟದ ಉಗ್ರವಾದಂಥ ಹೋರಾಟ ನಂಬ್ಕೊಂಡಿದ್ದೀವಿ. ಅದಕ್ಕೆ ರಾಯಚೂರು ಜಿಲ್ಲೆಯ ಮಾಧ್ಯಮ ಮಿತ್ರರ ಮುಖಾಂತರ ಏನಪ್ಪ ಅಂದ್ರೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ಮತ್ತು ಎಲ್ಲ ಸಂಘಟನೆಯ ಅಧ್ಯಕ್ಷರುಗಳಿಗೆ ನಾನು ವಿನಂತಿನ ಮಾಡ್ತಾ ಇದ್ದೀನಿ. ಈ ಒಂದು ನಮ್ಮ ಉತ್ತರ ಕರ್ನಾಟಕದ ರೈತರ ಏಳಿಗೆ, ಈ ಭಾಗದ ರೈತರ ಒಂದು ನೀರಿನ ಸಮಸ್ಯೆಯನ್ನು ಬಗೆಹರಿಸುವ ಸಲುವಾಗಿ ನಾವು ನೀವು ಎಲ್ಲರೂ ಏನಪ್ಪ ಅಂತಂದ್ರೆ ಹೋರಾಟ ಮಾಡುವ ಮುಖಾಂತರ ನ್ಯಾಯ ಕೊಡಿಸಲು ತಾವೆಲ್ಲರೂ ಏನಪ್ಪ ಅಂತಂದ್ರೆ ಈ ಭಾಗದ ಎಲ್ಲ ರೈತ ಮುಖಂಡರು ಮತ್ತು ಎಲ್ಲ ಕನ್ನಡ ಪರ ಸಂಘಟನೆ ಮುಖಂಡರು, ಎಲ್ಲ ಸಂಘಟನೆ ಮುಖಂಡರು ಮತ್ತೇನಪ್ಪ ಅಂದ್ರೆ ಮಠಾಧೀಶರು ಈ ಒಂದು ಹೋರಾಟಕ್ಕೆ ಏನಪ್ಪ ಅಂದ್ರೆ ಬೆಂಬಲ ನೀಡಿ ಏನಪ್ಪ ಅಂತಂದ್ರೆ ಈ ಒಂದು ನ್ಯಾಯ ಕೊಡಿಸ್ಲಿಕ್ಕೆ ಎಲ್ಲರೂ ಸಾಥ್ ನೀಡಬೇಕಂತೇಳಿ ಈ ಸಂದರ್ಭದಾಗ ಮಾಧ್ಯಮ ಮಿತ್ರರ ಮುಖಾಂತರ ಉತ್ತರ ಕರ್ನಾಟಕ ಜನತೆ, ವಿಶೇಷವಾಗಿ ರಾಯಚೂರು ಜಿಲ್ಲೆಯ ಎಲ್ಲ ಜನತೆಗೆ ನಾನು ವಿನಂತಿಯನ್ನು ಮಾಡ್ಕೊತೇವೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಇಂದ್ರಜಿತ್ ಯಾದವ್, ಜಿಲ್ಲಾ ಕಾರ್ಯಾಧ್ಯಕ್ಷ ಮುಜಾಹಿದ್ ಮರ್ಚಟ್, ಮಲ್ಲಿಕಾರ್ಜುನ, ಮಹಾದೇವ ಯಾದವ್, ಸುರೇಶ್ ಪೂಜಾರಿ, ಆನಂದ್ ಕುಮಾರ್, ಯಲ್ಲಪ್ಪ ಅಂಬಿಗೇರ, ಗಂಗಪ್ಪ ತಿಮ್ಮಾಪೂರು, ಗಂಗಪ್ಪ ಯಂಕಣ್, ಬಸವರಾಜ್ ಕರಿಕಾಳ ಸೇರಿದಂತೆ ಅನೇಕರಿದ್ದರು. ಶಿಶು ಕೇಂದ್ರಿತ ಸಹಾಯಧನ ಯೋಜನೆಯಡಿ ಅನುದಾನ ಪಡೆಯುತ್ತಿರುವ ವಿಶೇಷ ಶಾಲೆಗಳ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಆಗುತ್ತಿರುವ ವೇತನ ತಾರತಮ್ಯ ವಿರೋಧಿಸಿ ಜನವರಿ 28ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಮುಷ್ಕರ ನಡೆಯಲಿದೆ ಎಂದು ರಾಜ್ಯ ವಿಶೇಷ ಶಿಕ್ಷಕರು ಹಾಗೂ ಶಿಕ್ಷಕೇತರ ಶಿಕ್ಷಣದಿಂದ ಮುಷ್ಕರ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಸುನಿಲ್ ದೇಶಪಾಂಡೆ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 1982ರ ಅನುದಾನದಲ್ಲಿ ಪ್ರಾರಂಭಗೊಂಡ ಶಾಲೆಗಳಿಗೆ ದೊರೆಯುವ ವೇತನ ಭತ್ಯೆಗಳು ಶಿಶು ಕೇಂದ್ರಿತ ಶಾಲೆಗಳ ಸಿಬ್ಬಂದಿಗಳು ನೀಡದೆ ಅನ್ಯಾಯ ಮಾಡಲಾಗಿದೆ. ಈ ಮುಂಚೆ ಕೇಂದ್ರ ಸರ್ಕಾರ ಅನುದಾನ ನೀಡುತ್ತಿದ್ದು 2011-12ನೇ ಸಾಲಿನಿಂದ ಅನುದಾನ ಸ್ಥಗಿತಗೊಳಿಸಲಾಗಿದೆ. ಸಮಾನ ಕೆಲಸಕ್ಕೆ ಸಮಾನ ವೇತನದ ಅಡಿ ವೇತನ ತಾರತಮ್ಯ ನಿವಾರಿಸಬೇಕಿದೆ. ಈಗಾಗಲೇ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ನೇತೃತ್ವದಲ್ಲಿ 2 ಸಭೆಗಳು ನಡೆದಿವೆ. ವಿಶೇಷ ಶಾಲೆಗಳಿಗೆ 40% ಅನುದಾನ ನೀಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಇನ್ನು ಜಾರಿಯಾಗಿಲ್ಲ. ಸರ್ವೋಚ್ಚ ನ್ಯಾಯಾಲಯವು ಸಹ ರಾಜ್ಯದ ವಿಶೇಷ ಶಾಲೆಗಳಿಗೆ ಪೂರ್ಣ ಪ್ರಮಾಣದ ಆರ್ಥಿಕ ಸೌಲಭ್ಯ ಒದಗಿಸಲು ಸಹ ಸೂಚಿಸಿದೆ. ಅದು ಜಾರಿಗೊಂಡಿಲ್ಲ. 5 ವರ್ಷಗಳಿಗೊಮ್ಮೆ ಸಹಾಯಧನ ಯೋಜನೆ ಪರಿಷ್ಕರಿಸಬೇಕು. ಪ್ರತಿ ವರ್ಷ 2 ಕಂತುಗಳಲ್ಲಿ ಅನುದಾನ ವಿಶೇಷ ಶಾಲೆಗಳಿಗೆ ನೀಡಬೇಕು ಎಂದು ಆಗ್ರಹಿಸಿ ಮುಷ್ಕರ ನಡೆಯಲಿದೆ. ರಾಜ್ಯದ ಎಲ್ಲಾ ಶಾಲೆಗಳ ಸಿಬ್ಬಂದಿಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ಇದನ್ನ ಶಾಲೆಗಳನ್ನ ನಡೆಸ್ತಾ ಬಂದಿದ್ದಾರೆ. ಇದರಲ್ಲಿ ಅಂಧ ಮಕ್ಕಳ ಶಾಲೆ, ಕಿವುಡಮುಖ ಮಕ್ಕಳ ಶಾಲೆ ಹಾಗೂ ಬುದ್ಧಿಮಾಂದ್ಯ ಶಾಲೆ, ಆಟಿಸಂ ಮಕ್ಕಳು, ಹೀಗೆ 21 ಬಗೆಯ ಎಲ್ಲ ಮಕ್ಕಳಿಗೂ ನಾವು ವಸತಿ ಮತ್ತು ವಸತಿ ರಹಿತ ಶಾಲೆಗಳನ್ನು ನಡೆಸ್ತಾ ಇದ್ದು ಸುಮಾರು 5,000ಕ್ಕಿಂತ ಹೆಚ್ಚು ಶಿಕ್ಷಕೇತರ ಸಿಬ್ಬಂದಿಗಳು ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಸುಮಾರು 200ಕ್ಕೂ ಹೆಚ್ಚು ಸಂಸ್ಥೆಯ ಶಾಲೆಗಳು ಈಗಾಗಲೇ ರಾಜ್ಯಾದ್ಯಂತ ನಡೆಸ್ತಾ ಇದ್ದಾರೆ. ಈಗ ಅದರಲ್ಲಿ ಏನಾಗ್ತಾ ಇದೆ, ಕೆಲವು ವೇತನ ತಾರತಮ್ಯ ಇದ್ದು ಸರ್ಕಾರ ನಡೆಸುವಂತಹ ಶಾಲೆಗಳಿಗೆ 82 ಅನುದಾನದಲ್ಲಿ ಎಲ್ಲ ತರದವರಿಗೆ ಸೌಲಭ್ಯಗಳು ಸಿಗ್ತಾ ಇದ್ದು ಶಿಶು ಕೇಂದ್ರೀಕೃತ ಶಿಕ್ಷಕರಿಗೆ ಆ ಸೌಲಭ್ಯ ಸಿಗ್ತಾ ಇಲ್ಲ. ಕೇವಲ ನಮಗೆ ನಿಮ್ಗೆ ಹೇಳಿರೋದು ಇದು ಅನ್ನಿಸ್ತದೆ, 6,000 ರೂಪಾಯಿ ಕೇವಲ ನಮ್ಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅಡುಗೆ ಸಹಾಯಕರಿಗೆ, ಆಮೇಲೆ ಕಾವಲುಗಾರರಿಗೆ 6,000 ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ. ಈಗ 2 ವರ್ಷ ನಾವು ಟ್ರೈನಿಂಗ್ ತೊಗೊಂಡು ಬಂದು ಡಿಗ್ರಿ ಮಾಡಿಕೊಂಡು ಟ್ರೈನಿಂಗ್ ತೊಗೊಂಡು ಬಂದರೂ ಕೂಡ ನಮ್ಮ ಶಿಕ್ಷಕರಿಗೆ ಕೇವಲ 13,000 ಇತ್ತು. ಅದು ಈಗ 20,000 ರೂಪಾಯಿ ಕೊಡ್ತಾ ಇದ್ದಾರೆ. 20,250 ರೂಪಾಯಿ ಕೊಡ್ತಾ ಇದ್ದಾರೆ. ಅದೇ ನೀವು 1982ರ ಅಧೀನದಲ್ಲಿ ಬರ್ತಕ್ಕಂಥವರಿಗೆ ಸುಮಾರು 50,000 ಕೆಳಗಟ್ಟು ಯಾರೂ ಇಲ್ಲ.
ಈ ವೇತನ ತಾರತಮ್ಯವನ್ನು ಹೋಗಲಾಡಿಸಿ ಎಲ್ಲರಿಗೂ ಏಕರೂಪದಲ್ಲಿ ನಮ್ಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂಬಂತೆ ಶಿಶು ಕೇಂದ್ರೀಕೃತ ಅನುದಾನ ಪಡೆಯುತ್ತಿರುವ ಶಿಕ್ಷಕ ಹಾಗೂ ಶಿಕ್ಷಕ ಸಿಬ್ಬಂದಿಗಳಿಗೆ 82 ಅನುದಾನದಲ್ಲಿ ಎಲ್ಲ ಸೌಲಭ್ಯಗಳನ್ನು ಜಾರಿಗೊಳಿಸಬೇಕು. ಅದೇ ರೀತಿ ಕಳೆದ 2 ಬಾರಿ ನಮ್ಗೆ ವಿಧಾನಸಭಾಧ್ಯಕ್ಷರ ಶ್ರೀ UT ಖಾದರ್ ಸಾಹೇಬ್ರ ನೇತೃತ್ವದೊಳಗ 2 ಸಭೆಗಳನ್ನು ನಡೆದು ಆ ಸಭೆಯಲ್ಲಿ ಅವರು ಆಲ್ರೆಡಿ ಆದೇಶ ಮಾಡಿದ್ರು 40% ನಮ್ಗೆ ಅನುದಾನ ಹೆಚ್ಚು ಮಾಡಬೇಕು ಅಂತ ಹೇಳಿ. ಆ ಕಡೆತ ಇನ್ನೂ ಸರ್ಕಾರ ಹಂತದಲ್ಲಿದ್ದು ಅದನ್ನು ಕೂಡಲೇ ಜಾರಿಗೆ ತರಬೇಕು ಅಂತ ಹಾಗೂ ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ಆದೇಶ ಪ್ರಕಾರ ಎಲ್ಲ ವಿಶೇಷ ಶಾಲೆಗಳಿಗೆ ಶಿಕ್ಷಕರಿಗೆ ಪೂರ್ಣ ಪ್ರಮಾಣದ ಆರ್ಥಿಕ ಸೌಲಭ್ಯವನ್ನು ನೀಡಬೇಕೆಂದು ಅದು ಕೂಡ ನಮ್ಮದೊಂದು ಬೇಡಿಕೆಯಾಗಿದೆ. ಶಿಶು ಕೇಂದ್ರೀಕೃತ ಸಹಾಯಧನ ಯೋಜನೆಯಂತೆ ಇರುವ ಮಾರ್ಗಸೂಚಿ ಪ್ರತಿ 5 ವರ್ಷಕ್ಕೊಮ್ಮೆ ರಿವೈಸ್ ಮಾಡಬೇಕಂತ ಸರ್ಕಾರ ಮಟ್ಟದಲ್ಲಿ ಅದು ನಿಯಮ ಇದ್ರೂ ಕೂಡ ಅದು ಮಾಡ್ತಾ ಇಲ್ಲ. ಸುಮಾರು 15 ವರ್ಷ ಹಿಂದೆ ಅದು ರಿವೈಸ್ ಆಗಿದ್ದು ಇನ್ನೂವರೆಗೂ ಅದು ರಿವೈಸ್ ಆಗಿಲ್ಲ. ಚಾಲು ಆದಾಗ ಯಾವ ರೀತಿ ಇತ್ತು ಈಗಲೂ ಕೂಡ ಅದೇ ಇದು. ಈಗ ಪೂರ್ಣ ಪ್ರಮಾಣದಲ್ಲಿ ಅದನ್ನ ರಿವೈಸ್ ಮಾಡಿ ಅದರಲ್ಲಿ ಕೂಡ ನಮ್ಗೆ ವಿಶೇಷ ಶಾಲೆಗಳ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಅದನ್ನು ಪುನರ್ರಚಿಸಬೇಕಂತ ಒಂದು. ಆಮೇಲೆ ವಿಶೇಷ ಶಾಲೆಗೆ ಇಲಾಖೆ ನೀಡುವ ಅನುದಾನ ಈಗ 4 ಕಂತುಗಳಲ್ಲಿ ಬರ್ತಾ ಇದ್ದು ಪ್ರತಿ ಕಂತಕ್ಕೆ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅದು ಬರಬೇಕಾದ್ರೆ 4 ತಿಂಗಳಾಗೋದ್ರಾಗ ಶಿಕ್ಷಕರಿಗೆ ವೇತನ ಕೊಡೋಕ್ಕೆ ತೊಂದರೆ ಆಗ್ತಾ ಇದ್ದು ಅದನ್ನು 2 ಕಂತದಲ್ಲಿ ಬರುವ ಹಾಗೆ ಜೂನ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಕೊಡುವ ಹಾಗೆ 2 ಕಂತದಲ್ಲಿ ಮಾಡಿಕೊಡ್ಬೇಕು ಅಂತೇಳಿ ಈ ಪ್ರಮುಖ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು 28/1/2026 ಅಂದ್ರೆ ನಾಳೆ ಬುಧವಾರ ರಾಜ್ಯ ಅನುದಾನ ಇದು ಇಲ್ಲ, ಅವಕಾಶ ಇಲ್ಲ. ಅಂತಹ ಮಕ್ಕಳು ಮತ್ತು ಪಾಲಕರು ಕೂಡ ನಾಳೆ ನಮ್ಗೆ ಅಲ್ಲಿ ಫ್ರೀಡಮ್ ಸ್ವಾತಂತ್ರ್ಯ ಉದ್ಯಾನದಲ್ಲಿ ನಮ್ಮ 1 ದಿನದ ಸಾಂಕೇತಿಕ ಮುಷ್ಕರಕ್ಕೆ ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ. ಆ ದೃಷ್ಟಿಕೋನದಲ್ಲಿ ನಾವು ರಾಯಚೂರಿಂದ ನಮ್ಮೆಲ್ಲ ಸಂಸ್ಥೆಗಳ ಒಕ್ಕೂಟದವರು ಕೂಡ ನಾವು ಇದಕ್ಕೆ ಸಪೋರ್ಟ್ ಮಾಡಿ ನಾವು ನಾಳೆ ಎಲ್ಲರೂ ಕೂಡ ನಾವು ಇದರಲ್ಲಿ ಈ ಸಂದರ್ಭದಲ್ಲಿ ಮಾಣಿಕ್ ಪ್ರಭು ಅಂಧ ಮಕ್ಕಳ ಶಾಲೆ ಮುಖ್ಯ ಗುರುಗಳಾದ RM ಯತ್ನಳ್ಳಿ, ಶ್ರೀಧರ್, ಆಂಜನೇಯ, ಟೀಕರಾಜು, ಗಂಗಮ್ಮ, ಕಾವ್ಯ, ರೇಖಾದೇವಿ, ಸರೋಜಾ ಇದ್ದರು. ಫೆಬ್ರವರಿ 5ರಿಂದ ಪ್ರಾರಂಭವಾಗುವ ರಾಯಚೂರು ಜಿಲ್ಲಾ ಉತ್ಸವದ ಪ್ರಚಾರ ಕಾರ್ಯಗಳ ಕ್ರಿಯಾಶೀಲವಾಗಿ ನಡೆಸುವಂತೆ ಜಿಲ್ಲಾಧಿಕಾರಿ ನಿತೀಶ್ ಸೂಚಿಸಿದರು. ಅವರು ಇಂದು ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ಪ್ರಚಾರ ಸಮಿತಿ ಸಭೆ ನಡೆಸಿ ಕರಪತ್ರ, ಭಿತ್ತಿಪತ್ರಗಳ ಗ್ರಾಮೀಣ ಜನರಿಗೆ ತಿಳಿಸಲು ಗ್ರಾಮ ಪಂಚಾಯಿತಿಗಳು, ಅಂಗನವಾಡಿ, ಬಿಸಿಯೂಟ ನೌಕರರು ಕಾರ್ಯಪ್ರವೃತ್ತರಾಗುವಂತೆ ಸೂಚಿಸಿದರು. ಉತ್ಸವದಲ್ಲಿ ಜನರು ಭಾಗವಹಿಸುವಿಕೆ ಅಗತ್ಯವಾಗಿದ್ದು ಜಿಲ್ಲೆಯ ಸಂಘ ಸಂಸ್ಥೆಗಳು ಸೇರಿದಂತೆ ಎಲ್ಲರನ್ನು ಸಂಪರ್ಕಿಸಿ ತೊಡಗಿಸಬೇಕೆಂದರು. ಪ್ರಚಾರ ಕಾರ್ಯ ವೇಗವನ್ನು ಹೆಚ್ಚಿಸಬೇಕು. ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಎಲ್ಲ ಇಲಾಖೆಗಳು ಸಕ್ರಿಯವಾಗಿ ಪ್ರಚಾರ ಕಾರ್ಯಗಳನ್ನು ನಡೆಸಬೇಕೆಂದರು. ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ ಮಾತನಾಡಿ, ನಗರದಲ್ಲಿ ಅಗತ್ಯ ಪ್ರಚಾರ ಸಾಮಗ್ರಿಗಳು ಲಭ್ಯವಿದ್ದು ಸಂಬಂಧಿಸಿದವರು ವಾರ್ಡುವಾರು ಜನರಿಗೆ ತಲುಪಿಸಬೇಕು. ಸಂಬಂಧಿಸಿದ ಅಧಿಕಾರಿಗಳಿಂದ ಪಡೆದು ಪ್ರಚಾರ ನಡೆಸಬೇಕೆಂದರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು ಮಾತನಾಡಿ, ಗ್ರಾಮ ಪಂಚಾಯಿತಿಗಳಿಂದ ಡಂಗೂರ ಸಾರುವ ವ್ಯವಸ್ಥೆ ಮಾಡಬೇಕು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಅಂಗನವಾಡಿ, ಬಿಸಿಯೂಟ ನೌಕರರಿಂದ ಪ್ರಚಾರ ನಡೆಸಲು ಕ್ರಮ ವಹಿಸಬೇಕೆಂದರು. ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳನ್ನು ಉತ್ಸವಕ್ಕೆ ಕರೆತರುವ ವ್ಯವಸ್ಥೆ ಮಾಡಬೇಕು. ಸ್ವಸಹಾಯ ಗುಂಪುಗಳಿಂದಲೂ ಪ್ರಚಾರ ನಡೆಸುವಂತೆ ಸೂಚಿಸಿದರು. ಇಂದಿನಿಂದಲೇ ಗ್ರಾಮೀಣ ಭಾಗದಲ್ಲಿ ಉತ್ಸವದ ಪ್ರಚಾರ ಕಾರ್ಯ ತ್ವರಿತವಾಗಿ ನಡೆಸಲು ಸಂಬಂಧಿಸಿದ ಇಲಾಖೆಗಳು ಕಾರ್ಯಪ್ರವೃತ್ತರಾಗಬೇಕೆಂದರು. 3 ದಿನ ನಡೆಯುವ ಉತ್ಸವದಲ್ಲಿ ಗ್ಯಾರಂಟಿ ಫಲಾನುಭವಿಗಳು, ಮಹಿಳೆಯರು ಸೇರಿದಂತೆ ಎಲ್ಲರೂ ಭಾಗವಹಿಸುವಂತೆ ಸೂಚಿಸಿದರು. ಸಭೆಯಲ್ಲಿ ADC ಶಿವಾನಂದ್ ಭಜಂತ್ರಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಇದ್ದರು. KTB Jewel Palace 5th Anniversary Celebration. Celebrate 5 glorious years with us and enjoy exclusive anniversary offers. Gold jewellery rupees 1,800 less per 10 gram on gold rate and up to 37% off on VA. Silver ornaments and piles flat 40% off on VA. Offers valid till 31st January 2026. Visit KTB today and make your moments shine. KTB Anniversary 5 years of trust. Gold offers, silver sale. Celebrate with KTB. Paramount Electricals, dealers in all kinds of ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ.
ರಾಯಚೂರು ಜಿಲ್ಲೆಯ ಜನತೆ ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಗತ್ತಿನ ಮಹರ್ಷಿಗಳಲ್ಲಿ ಶ್ರೇಷ್ಠರು, ವಿಶಿಷ್ಟರು ಹಾಗೂ ವಿಶೇಷಿತರು ಸವಿತಾ ಮಹರ್ಷಿಯಾಗಿದ್ದಾರೆ. ಶ್ರೀಕೃಷ್ಣನಿಗೆ ಇಷ್ಟವಾದ ವೇದವಾದ ಸಾಮವೇದ ಕರ್ತೃ ಮಹರ್ಷಿ ಸವಿತಾ ಅವರಾಗಿದ್ದಾರೆ ಎಂದು ಹಿರಿಯ ಸಾಹಿತಿ ವೀರ ಹನುಮಾನ್ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಮಲ್ದಿನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸವಿತಾ ಮಹರ್ಷಿ ಅವರ ಜಯಂತಿಯನ್ನು ರಥಸಪ್ತಮಿ ಎಂದು ಆಚರಿಸಲಾಗುತ್ತದೆ. ರೋಮಾಂಚನವಾದ ದಿನಾಚರಣೆ. ಭಾರತ ಇತಿಹಾಸದಲ್ಲಿ ಅನೇಕ ಮಹರ್ಷಿಗಳು, ದಾರ್ಶನಿಕರು, ಸೂಫಿ ಸಂತರು ಬಂದಿದ್ದಾರೆ. 4 ವೇದಗಳು ನಮ್ಮಲ್ಲಿ ಇವೆ. ವೇದ ಉಪನಿಷತ್ತುಗಳಿವೆ, ಪುರಾಣಗಳಿವೆ. ಅವೆಲ್ಲ ಬರೆದವರು ಮಹರ್ಷಿಗಳು. ಎಲ್ಲರಲ್ಲೂ ಶ್ರೇಷ್ಠರು, ವಿಶೇಷರು ಹಾಗೂ ವಿಶಿಷ್ಟರು ಮಹರ್ಷಿ ಸವಿತಾ ಅವರಾಗಿದ್ದಾರೆ ಎಂದರು. ವಿಷ್ಣುವಿನ ಅಂಶವನ್ನು ಹೊಂದಿದವರ ಸವಿತಾ ಮಹರ್ಷಿಗಳು ದೇವಪುರುಷರಾಗಿದ್ದಾರೆ. ಅವರ ವ್ಯಕ್ತಿತ್ವ, ಅವರ ಶ್ರೇಷ್ಠತೆ ಇಂದಿಗೂ ಜೀವಂತವಾಗಿವೆ. ಸಂಗೀತವನ್ನು ಕೊಟ್ಟವರು ಸವಿತರಾಗಿದ್ದಾರೆ. ಸವಿತಾ ಮಹರ್ಷಿಗಳು ವಿಷ್ಣುವಿನ ಅವತಾರರಾಗಿದ್ದಾರೆ. ವಿಷ್ಣು ಸಹಸ್ರನಾಮದಲ್ಲಿ ಸವಿತರ ಹೆಸರು ಬರುತ್ತದೆ ಎಂದರು.
ದಿನಾಚರಣೆಯನ್ನು ಈ ಮಾಘ ಮಾಸದ ಶುಕ್ಲ ಪಕ್ಷದ ರಥಸಪ್ತಮಿಯ ದಿನ ಮಾಡ್ತಾರೆ. ಅವರಿಗೆ ನಿನ್ನೆ ಮಾಡಬೇಕಾಗಿತ್ತೇನೋ, ನಿನ್ನೆ 26 ಜನವರಿ ಅಥವಾ ರಿಪಬ್ಲಿಕನ್ ಡೇ ಆಗಿರೋದ್ರಿಂದ ಇವತ್ತು ಇಟ್ಕೊಂಡ್ರೆ ಅಂತ ನನಗನ್ನಿಸಿದೆ. ಈ 2 ದಿನಗಳು ಬಹಳ ಮುಖ್ಯವಾಗಿ ಇರುವುದರಿಂದ ನಮಗೆ ಇವತ್ತು ಮಹರ್ಷಿ ಸವಿತಾ ಮಹರ್ಷಿಯ ಒಂದು ದಿನಾಚರಣೆಯನ್ನು ಮಾಡಲು ಮತ್ತು ಮಾತನಾಡಲು ನನಗೆ ಅತ್ಯಂತ ರೋಮಾಂಚನವಾದ ದಿನಾಚರಣೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂದರೆ ನಮ್ಮ ವಿದ್ಯಾರ್ಥಿ ಬಳಗದಿಂದ ಅಥವಾ ಸಾಹಿತ್ಯ ಬಳಗದಿಂದ ಅಥವಾ ಸಂಘಟನೆಯ ಮೂಲಕ ಅನೇಕ ಸವಿತಾ ಸಮಯ ಬಂಧುಗಳು ನನ್ನ ಜೊತೆಗಿದ್ದಾರೆ. ಈಗಾಗಲೇ ಹೇಳಿದಂತೆ ನಮ್ಮೆಲ್ಲರೂ ವೇದಿಕೆ ಮೇಲಿದ್ದಾರೆ. ನಾವು ಸರ್ಕಾರದಿಂದ ಯಾವತ್ತೂ ಅನೌನ್ಸ್ ಆಯಿತು ಸವಿತಾ ಮಹರ್ಷಿಯ ಜಯಂತಿಯ, ಆಗಿನಿಂದಲೂ ಸವಿತಾ ಮಹರ್ಷಿಯ ಒಂದು ಚರಿತ್ರೆಯನ್ನು, ಕಥೆಯನ್ನು, ಅವರ ಮಹತ್ವವನ್ನು ತಿಳ್ಕೊಳ್ತಾ ಬಂದವರು. ಇಡೀ ಭಾರತದ ಪ್ರಪಂಚದ ಭಾರತ ಇತಿಹಾಸದಲ್ಲಿ ಅನೇಕ ಮಹರ್ಷಿಗಳು, ಅನೇಕ ದಾರ್ಶನಿಕರು, ಅನೇಕ ಸಂತರು, ಅನೇಕ ಸೂಫಿಗಳು ಬಹಳಷ್ಟು ಜನ ಬಂದೋಗಿದ್ದಾರೆ. 4 ಧರ್ಮಗಳು ಒಂದು ದೇಶದಲ್ಲಿ ಒಂದು ಧರ್ಮ ಹುಟ್ಟೋದೇ ಬಹಳ ಕಷ್ಟ. ಕೆಲವು ದೇಶಗಳಲ್ಲಿ ಧರ್ಮನೇ ಇಲ್ಲ, ಬೇರೆ ಧರ್ಮವನ್ನ ತಮ್ಮ ಧರ್ಮವನ್ನಾಗಿ ನಾವು ನಮ್ಮ ಸಮಾಜದವರು ಸ್ವಲ್ಪ ಹೆಣ್ಮಕ್ಳಲ್ಲಿ ಬಹಳಷ್ಟು ಆಸಕ್ತಿಯಿಂದ ಕೇಳಬೇಕು. ಯಾಕಂದ್ರೆ ನಮ್ಮ ಸಮಾಜದ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ ನಾವು ಹೇಳಿಲ್ಲ ಅಂದ್ರೆ ಬೇರೆ ಯಾರು ಹೇಳ್ತಾರೆ? ಇದೇ ತರ ವರ್ಷ ಒಬ್ಬ ಉಪನ್ಯಾಸಕರು ಕರ್ಕೊಂಡು ಬರ್ತಾರ, ಸವಿತಾ ಮಹರ್ಷಿಗಳ ಜಯಂತಿ ಬಗ್ಗೆ ಹೇಳ್ತಾರ. ನೀವು ಈಗ ಇದ್ದವರಲ್ಲಿ ಬೆರಳಿಕೆಯಲ್ಲಿ ಇಷ್ಟಿದ್ದೀರ. ಬೆಳಿಗ್ಗೆಯಿಂದ ನಾವು ಇಷ್ಟು ದಿನದಿಂದ ಕಷ್ಟಪಟ್ಟು ಎಲ್ಲರನ್ನ ಕರೆದು ಮನೆಗೆ ಹೋಗಿ ಎಲ್ಲ ಹಂಚಿ ಎಲ್ಲ ಮಾಡಿದ್ರು ಇಷ್ಟೆಲ್ಲ ತಾವು ರೆಡಿಯಾಗಿ ಬಂದಿದ್ದೀರ. ಆದರೆ ಅದ್ರ ಉದ್ದೇಶ ಏನು? ಮಹರ್ಷಿಗಳ ಜಯಂತ್ಯೋತ್ಸವ ಮಾಡ್ತಾ ಇರೋ ಉದ್ದೇಶವೇನು? ಅವರಲ್ಲಿರುವ ಕೆಲವು ಗುಣಗಳನ್ನ ನಮ್ಮ ಮಕ್ಕಳಲ್ಲಿ ನಾವು ತಾಯಂದ್ರು ಅಳವಡಿಸ್ಬೇಕು. ಅವರಿಗೆ ಆ ಆಲೋಚನೆ ತಮ್ಮ ಹತ್ರ ಇದೆ. ಇಲ್ಲಿ ಮಾತಾಡ್ತಾ ಇದ್ದಾರೆ ಹಿರಿಯರು, ಸವಿತಾ ಮಹರ್ಷಿಗಳ ಬಗ್ಗೆ ಹೇಳ್ತಾ ಇದ್ದಾರ. ತಾವು ತಂದೆ ರೀತಿಯಲ್ಲಿ ತಾವು ಮಾತಾಡ್ತಾ ಇದ್ದಾರೆ. ಗಾಯತ್ರಿಯವರಾಯ್ತು, ಹಿರಿಯರಾಯ್ತು, ಸಮಾಜದ ಹಿರಿಯರು ಎಲ್ಲರೂ ಹೇಳಿದ್ರು. ಈಗ ಖಾಲಿ ಕುರ್ಚಿಗಳ ಬಗ್ಗೆ ಅಷ್ಟೇ ನಾನು ಮಾತಾಡ್ಬೇಕಾಗಿದೆ. ಆ ಥರ ಹಿರಿಯರಾದ್ರೂ ಈಗ ಇಲ್ಲಿ ಏನ್ ಕೂತಿದ್ದೀರಲ್ಲ, ತಾವಾದ್ರೂ ದಯಮಾಡಿ ತಮ್ಮ ಮಕ್ಕಳಿಗೆ ಸ್ವಲ್ಪ ಶಿಸ್ತನ್ನು ಕಲಿಸ್ಕೊಡಿ. ಒಂದು ನಮ್ಮ ಸಮಾಜದ ಕಾರ್ಯಕ್ರಮ ಬೇರೆ ಸಮಾಜದ್ದಲ್ಲ ಇದು. ನಮ್ಮ ಗದ್ವಾಲುಡಿಗೆ ಒಪ್ಪಿದ್ದಾನ ಮಡ್ಡಿಪೇಟೆ, ದೇವಿನಗರ ಮತ್ತೆ ನಮ್ಮ LST ಭಾಗದಲ್ಲಿ ಹಬ್ಬದ ವಾತಾವರಣ ಇರ್ತದೆ. ಇವತ್ತು ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮನ ಆಚರಿಸಿದ್ದೀರಿ. ಎಲ್ಲರಿಗೂ ನಾವು ಅನಿಸ್ತದೆ ಈಗಿನ ಕಾಲಘಟ್ಟದಲ್ಲಿ ಅಸ್ಪೃಶ್ಯ ನಮ್ಮನ್ನು ಒಳಗೊಂಡು ತಮ್ಮನ್ನು ಕೂಡ ಆದಿ ಕಾಲದ ಈ ಕಾಲದವರೆಗೆ ನಮ್ಮ ಯಾವ ಸ್ಥಿತಿಗತಿಯಲ್ಲಿ ನೋಡ್ತಿದ್ದಾರ ಅಂತ ಒಂದು ನಿಮ್ಮಂತ ಒಂದು ಮಹಾನ್ ಪುರುಷರ ಜನ್ಮ ಮಾಡಿದಂಥ ಒಂದು ಈ ಒಂದು ಹಿನ್ನೆಲೆನ ತಿಳ್ಕೊಂಡು ನನಗೆ ಭಾಳ ಅನಿಸ್ತದೆ ಗಂಭೀರ. ಈ ಯಾಕೆ ಮಾತಾಡ್ತೀನಿ ಅಂದರೆ, ಅವರು ಸುಮ್ಮನೆ ಬಂದಿರಲ್ಲ, ಇದ್ರ ಬಗ್ಗೆ ಬಹಳಷ್ಟು ಕೂಲಂಕುಷವಾಗಿ ಅಧ್ಯಯನ ಮಾಡಿ, ಅಧ್ಯಯನ ಮೂಲಕ ಸಮಾಜಕ್ಕೆ ತಮಗೆ ಅವರ ಕೊಡುಗೆ ತಿಳಿಸಿರುವುದು ನಮ್ಮ ಪುಣ್ಯದ ನಾವು ಭಾವಿಸ್ಬೇಕು. ನಮ್ಗೆ ಯಾರು ಗೊತ್ತಿಲ್ಲ ಸರ್, ಸವಿತಾ ಮಹರ್ಷಿವಾಗಿ ಏನು ಗೊತ್ತು? ಅವ್ರನ್ನ ವೈದ್ಯರು ಅಂತ ಕರೀತಾರಂತ, ಸೂರ್ಯಪುತ್ರ ಅಂತ ಕರೀತಾರಂತ, ಕೃಷ್ಣನ ಒಂದು ಅವತಾರ ಅಂತ ಕರೀತಾರಂತ, ಯಾರು ತಿಳಿದ್ರು? ಪ್ರತಿಯೊಬ್ಬರು ನಾವು ತಾಯಿಗೆ ಇಷ್ಟ ಹೇಳೋದು, ಮುಂದಿನ ಒಂದು ಜಯಂತಿಯಲ್ಲಿ ನಾವು ಬೀದಿಯಲ್ಲಿ ಎಷ್ಟು ವಿಜೃಂಭಣೆಯಿಂದ ಮಾಡುತ್ತೇವೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪರಶುರಾಮ್, ಕಂದಾಯ ಇಲಾಖೆಯ ನರಸಿಂಹರೆಡ್ಡಿ, ವೀರ ಹನುಮಾನ್, ಗೋವಿಂದ ನಾಗರಾಜ್, ಯು ನರಸರೆಡ್ಡಿ, ಹೊನ್ನೂರು ವೆಂಕಟೇಶ್, ಈಟಗಿ ರಾಘವೇಂದ್ರ, ನಾಗರಾಜ್, ಸುಮಾ ಅಶೋಕ್ ಗಸ್ತಿ, ಗಾಯತ್ರಿ, ಜಿ ಆನಂದ್, ಕಲವಲದೊಡ್ಡಿ, ಶ್ರೀನಿವಾಸ್ ಸೇರಿದಂತೆ ಅನೇಕರಿದ್ದರು. ಎಡೆದೊರೆ ನಾಡು ಜಿಲ್ಲಾ ಉತ್ಸವದ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸುವ ಮೂಲಕ ನಗರದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕೆಂದು ಮಹಾನಗರ ಪಾಲಿಕೆ ಉಪ ಆಯುಕ್ತೆ ಸಂತೋಷ್ ರಾಣಿ ಹೇಳಿದರು. ಅವರು ಇಂದು ನಗರದ ಬಾಲಕಿಯರ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಫೆಬ್ರವರಿ 5ರಿಂದ 3 ದಿನಗಳವರೆಗೆ ನಡೆಯುವ ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವ ನಿಮಿತ್ತ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು.
ಜಿಲ್ಲೆಯಲ್ಲಿ ಹಲವು ವರ್ಷಗಳ ಬಳಿಕ ಜಿಲ್ಲಾ ಉತ್ಸವ ಆಚರಣೆ ಮಾಡುತ್ತಿದ್ದೇವೆ. ಜಿಲ್ಲಾ ಉತ್ಸವ ಯಶಸ್ವಿಯಾಗಿ ನಡೆಸಿಕೊಡಲು ವಿದ್ಯಾರ್ಥಿಗಳ ಪಾತ್ರ ಪ್ರಮುಖವಾಗಿದೆ. ನಗರದಲ್ಲಿ ಪ್ರತಿಯೊಂದು ಕಡೆಗಳಲ್ಲಿ ಸ್ವಚ್ಛತೆ ಮಾಡುವ ಕೆಲಸ ನಿರಂತರವಾಗಿ ನಡೆಯುತ್ತಿದೆ ಎಂದರು. ಸ್ವಚ್ಛತೆ ಕುರಿತು ಪ್ರತಿಯೊಬ್ಬರಿಗೆ ಜಾಗೃತಿ ಮೂಡಿಸಬೇಕಾಗಿದೆ. ನಗರದಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ಹೋಗಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹ ಈ ಉತ್ಸವದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಮುಂದಾಗಬೇಕು. ನಗರದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡುವ ಮೂಲಕ ಜಾಗೃತಿ ಮೂಡಿಸಬೇಕು ಎಂದು ತಿಳಿಸಿದರು. ನೋಟಿಸ್ ಬೋರ್ಡ್ಗೆ ನಾವು ಪೇಸ್ಟ್ ಮಾಡಿ ಹೋಗ್ತೀವಿ. ನೀವು ಇವತ್ತು ನೋಟಿಸ್ ಬೋರ್ಡ್ನಿಂದ ಅದೊಂದು ಬರ್ಕೊಳ್ರಿ ಅಥವಾ ಫೋಟೋ ತಕ್ಕೊಂಡು ಸ್ವಲ್ಪ ಮನೆಗೆ ಹೋಗಿ ವೆಬ್ಸೈಟ್ ನೋಡಿ ಓದೋದೆಲ್ಲ ಮುಗಿದ್ಮೇಲೆ ನಿಮಗೆ ನಾಳೆ ಏನು ಕಾರ್ಯಕ್ರಮ ಇದೆ ಅಂತ ಗೊತ್ತಾಗ್ತದೆ. ಮೊದಲು ಎಕ್ಸಾಮ್ ಬರೀರಿ. ಯಾವಾಗ ಎಕ್ಸಾಮ್ ಇರಲ್ಲ, ಟೈಮ್ ಇರುತ್ತೆ, ಅವಾಗ ಈ ರಾಯಚೂರು ಉತ್ಸವದಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು. ಇಷ್ಟೇ ನನ್ನ ಕೋರಿಕೆ ಇದೆ. ಇನ್ನು ಎರಡನೇದೇನು ಅಂದರೆ, ನಾವು ಮಹಾನಗರ ಪಾಲಿಕೆಯವರು ಸ್ವಚ್ಛತೆ ಬಗ್ಗೆ ಹೇಳೋರು ಎಲ್ಲಿ ಹೋದ್ರೂ ರಾಯಚೂರು ನಗರ ಸ್ವಚ್ಛ ಆಗಬೇಕು ಅಂದರೆ ನಿಮ್ಮೆಲ್ಲರಿಂದ ಒಂದೇ ಒಂದು ಕೆಲಸ ಆಗಬೇಕು. ಮನೆಯಲ್ಲೇನು ಕಸ ಸಂಗ್ರಹಣೆ ಆಗ್ತದೆ ಅದನ್ನು ಹಸಿ ಕಸ, ಒಣ ಕಸ ಅಂತ ವಿಂಗಡಣೆ ಮಾಡಿ ನಮ್ಮ ವೆಹಿಕಲ್ಸ್ ಬರ್ತವೆ, ನಮ್ಮ ಪೌರ ಕಾರ್ಮಿಕರು ನಿಮ್ಮ ಮನೆಗೆ ಕಲೆಕ್ಟ್ ಮಾಡ್ಲಿಕ್ಕೆ ಬರ್ತಾರೆ, ಅದನ್ನು ವಿಂಗಡಿಸಿ ಕೊಡಬೇಕು. ಎಲ್ಲಿ ಬೇಕಲ್ಲಿ ಬಿಸಾಡಬಾರ್ದು. ಇಷ್ಟು ಮಾಡಿದರೆ ಸಾಕು, ರಾಯಚೂರು ನಗರ ಸ್ವಚ್ಛ ಇರ್ತದೆ. ಹಾಗಾಗಿ ನಾವು ಒಂದು ಸ್ವಚ್ಛತಾ ಪ್ರತಿಜ್ಞೆಯನ್ನು ತಗೊಳ್ತಾ ಇದ್ದೀವಿ. ವಾಟ್ಸಪ್ ಗ್ರೂಪ್ ಇದ್ದರೆ ಅದಕ್ಕೆಲ್ಲ ಶೇರ್ ಮಾಡಿ. ನಿಮ್ಮ PU ಲೆಕ್ಚರರ್ಸ್ ಗ್ರೂಪ್ಸ್ ಎಲ್ಲ ಇರ್ತವೆ, ಆ ಲೆಕ್ಚರರ್ಸ್ ಗ್ರೂಪಿಗೂ ಶೇರ್ ಮಾಡಿ. ಸಾಧ್ಯ ಆದಷ್ಟು ಅದರಲ್ಲಿರೋ ಪೋಸ್ಟರ್ಗಳನ್ನು, ವಿಡಿಯೋಗಳನ್ನು ಸ್ಟೇಟಸ್ ಹಾಕ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ರಾಯಚೂರು ಉತ್ಸವದ ಬಗ್ಗೆ ಅತಿ ಹೆಚ್ಚು ಪ್ರಚಾರ ಮಾಡಬೇಕು ಅಂತ ಈ ಒಂದು ವೇದಿಕೆ ಮೂಲಕ ನಾನು ನಿಮ್ಮೆಲ್ಲರಲ್ಲಿ 7 ರಾಯಚೂರಿನಲ್ಲಿ ಎಡೆದರೆ ನಾಡು ರಾಯಚೂರು ಉತ್ಸವ 2026ರ ಉತ್ಸವವನ್ನು ರಾಯಚೂರಿನಲ್ಲಿ ಆಯೋಜಿಸಲಾಗಿದ್ದು ನಾವೆಲ್ಲರೂ ಕೃಷಿ ಮೇಳ. ಈ ಸಂದರ್ಭದಲ್ಲಿ ಸದಾಶಿವಪ್ಪ, ಸರ್ಕಾರಿ ಮಹಿಳಾ ಪದವಿ ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವಿಧಾನಮಂಡಲ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರನ್ನು ತಡೆದ MLC BK ಹರಿಪ್ರಸಾದ್ ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಅಂಬೇಡ್ಕರ್ ವೃತ್ತದ ಬಳಿ ಜಮಾಯಿಸಿದ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು BK ಹರಿಪ್ರಸಾದ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಹರಿಪ್ರಸಾದ್ ಅವರನ್ನು ಕೂಡಲೇ ಅಮಾನತು ಮಾಡಬೇಕು ಎಂದು ಘೋಷಣೆ ಹಾಕಿದರು. ರಾಜ್ಯಪಾಲರನ್ನು ತಡೆಯಲು ಯತ್ನಿಸಿದ BK ಹರಿಪ್ರಸಾದ್ ಗುಂಡಾ ವರ್ತನೆಯ ವಿರುದ್ಧ ಧಿಕ್ಕಾರ ಹಾಕಿದರು. ವಿಧಾನ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಅವರ ವರ್ತನೆಯನ್ನು ಖಂಡಿಸಿದರು. ಹರಿಪ್ರಸಾದ್ ಅವರನ್ನು ಸದನದಿಂದ ಅಮಾನತುಗೊಳಿಸುವಂತೆ ಬಿಜೆಪಿ ಆಗ್ರಹಿಸಿತು. ರಾಜ್ಯಪಾಲರಿಗೆ ಗೌರವ ನೀಡುವುದು ಸಂವಿಧಾನಕ್ಕೆ ಗೌರವ ನೀಡಿದಂತೆ. BK ಹರಿಪ್ರಸಾದ್ ಆವಾಜ್ ಹಾಕಿರುವುದನ್ನು ಖಂಡಿಸಿದರು. BK ಹರಿಪ್ರಸಾದರನ್ನು ಸದನದಿಂದ ಕೂಡಲೇ ಅಮಾನತು ಮಾಡಬೇಕೆಂದು ಆಗ್ರಹಿಸಿದರು. ರಾಜ್ಯಪಾಲರಿಗೆ ಗೌರವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯಪಾಲರಿಗೆ ಮತ್ತೊಬ್ಬ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ MLC BK ಹರಿಪ್ರಸಾದ್ಗೆ, MLC ಹರಿಪ್ರಸಾದ್ಗೆ ಪುನರಾವರ್ತನೆ ತೋರಿದ BK ಹರಿಪ್ರಸಾದ್ಗೆ, ಪುನರಾವರ್ತನೆ ತೋರಿದ BK ಹರಿಪ್ರಸಾದ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಪರಮೇಶ್ವರ ಅವರು ರಾಜೀನಾಮೆ ನೀಡಲೇಬೇಕು. MLC ಹರಿಪ್ರಸಾದ್ಗೆ, MLC ಹರಿಪ್ರಸಾದ್ರನ್ನು ವಜಾಗೊಳಿಸಲೇಬೇಕು. ಅಸಭ್ಯ ವರ್ತನೆ ತೋರಿದ ಕಾಂಗ್ರೆಸ್ ಸರ್ಕಾರಕ್ಕೆ ಪರಮೇಶ್ವರ ಅವರು, ರಾಜ್ಯಪಾಲರಿಗೆ ಅಗೌರವ ತೋರಿದ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯ ಕಾಂಗ್ರೆಸ್ ಗುಂಡಾ ವರ್ತನೆಗೆ, ರಾಜ್ಯ ಕಾಂಗ್ರೆಸ್ ಗುಂಡಾ ವರ್ತನೆಗೆ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ರಾಜ್ಯಪಾಲರಿಗೆ ಅಗೌರವ ತೋರಿದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, MLC ಹರಿಪ್ರಸಾದ್ಗೆ ಸರ್ಕಾರಕ್ಕೆ ಸರ್ಕಾರ, ಸರ್ಕಾರಕ್ಕೆ ಸರ್ಕಾರ, ಕಾನೂನಂತೆ ಕಾನೂನು, ಗುಂಡಾವರ್ತನೆ ಕಾಂಗ್ರೆಸ್ ಸರ್ಕಾರ.
ತೋರಿದ ಹರಿಪ್ರಸಾದ್ಗೆ, ವರ್ತನೆ ತೋರಿದ ಹರಿಪ್ರಸಾದ್ಗೆ, ಹರಿಪ್ರಸಾದ್ ಅವರನ್ನು ಕೂಡಲೇ ಅಮಾನತು ಮಾಡಲೇಬೇಕು. ಕಾಂಗ್ರೆಸ್ ಸರ್ಕಾರಕ್ಕೆ, ವರ್ತನೆ ತೋರಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಂದು ರಾಜೀನಾಮೆ ನೀಡಲೇಬೇಕು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಬಂಡೇಶ್ ವೆಲ್ಕಮ್ ಡೆನ್ನಿ, ಕಡಗೋಳು ರಾಮಚಂದ್ರ, ಭೀಮಣ್ಣ ಮಂಚಾಲ್, ಮೌನೇಶ್, ವಿಜಯಕುಮಾರ್ ಸಜ್ಜನ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ವಾರಕ್ಕೆ 5 ದಿನಗಳ ಕೆಲಸ ವ್ಯವಸ್ಥೆ ಜಾರಿಗೆ ತರಬೇಕು ಸೇರಿದಂತೆ ಇನ್ನಿತರ ಬೇಡಿಕೆಗಳ ಈಡೇರಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ನೇತೃತ್ವದಲ್ಲಿ ಮಂಗಳವಾರ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಬ್ಯಾಂಕ್ ಉದ್ಯೋಗಿಗಳು ಪ್ರತಿಭಟನೆ ನಡೆಸಿದರು. 2015ರಲ್ಲಿ ಸಹಿ ಮಾಡಲಾದ 10ನೇ ದ್ವಿಪಕ್ಷೀಯ ಒಪ್ಪಂದ 7ನೇ ಜಂಟಿ ಟಿಪ್ಪಣಿಯಲ್ಲಿ ಈ ಬೇಡಿಕೆಯನ್ನು ಸರ್ಕಾರ ಮತ್ತು ಭಾರತೀಯ ಬ್ಯಾಂಕ್ಗಳ ಸಂಘಟನೆ ಒಪ್ಪಿಕೊಂಡಿದ್ದರೂ ಇಂದಿಗೂ ಸಂಪೂರ್ಣ ಜಾರಿಗೆ ತರಲಾಗಿಲ್ಲ. ಅದರಂತೆ ಈಗ ಪ್ರತಿ ತಿಂಗಳ 2ನೇ ಮತ್ತು 4ನೇ ಶನಿವಾರಗಳನ್ನು ಮಾತ್ರ ರಜೆ ಎಂದು ಘೋಷಿಸಲಾಗಿದೆ. ಉಳಿದ ಶನಿವಾರಗಳನ್ನು ಮುಂದಿನ ದಿನಗಳಲ್ಲಿ ರಜೆ ಮಾಡಲಾಗುವುದು ಎಂಬ ಭರವಸೆ ನೀಡಲಾಗಿತ್ತು. ಆದರೆ ಈ ವಿಷಯವನ್ನು ವರ್ಷಗಳ ಕಾಲ ಬಾಕಿಯೇ ಇಡಲಾಗಿದೆ ಎಂದು ಪ್ರತಿಭಟನಾಕಾರರು ಅಸಮಾಧಾನ ವ್ಯಕ್ತಪಡಿಸಿದರು. 2022ರಲ್ಲಿ ಸರ್ಕಾರ ಮತ್ತು ಐಬಿಎ ಉಳಿದ ಶನಿವಾರಗಳನ್ನು ರಜೆ ಎಂದು ಘೋಷಿಸಲು ಕೆಲಸದ ಸಮಯವನ್ನು ಹೆಚ್ಚಿಸುವ ಕುರಿತು ಐಎಫ್ಬಿಯು ಜೊತೆಗೆ ಚರ್ಚಿಸಲು ಒಪ್ಪಿಕೊಂಡವು. 2023ರಲ್ಲಿ ನಡೆದ ಚರ್ಚೆಯ ನಂತರ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಕೆಲಸದ ಸಮಯವನ್ನು 40 ನಿಮಿಷಗಳಷ್ಟು ಹೆಚ್ಚಿಸಿ ಉಳಿದ ಎಲ್ಲ ಶನಿವಾರಗಳನ್ನು ರಜೆ ಎಂದು ಘೋಷಿಸುವುದಾಗಿ ಒಪ್ಪಂದವಾಯಿತು. ಈ ಕುರಿತು ಸರ್ಕಾರಕ್ಕೆ ಅಧಿಕೃತ ಶಿಫಾರಸು ಸಲ್ಲಿಸಲಾಗಿದೆ. ಆದರೆ ಕಳೆದ 2 ವರ್ಷಗಳಿಂದ ಸರ್ಕಾರದ ಅನುಮೋದನೆ ಮಾತ್ರ ಇನ್ನೂ ಬಾಕಿ ಇದೆ ಎಂದು ಹೇಳಿದರು. ಹಣಕಾಸು ಕ್ಷೇತ್ರದಲ್ಲಿ ಈಗಾಗಲೇ ಆರ್ಬಿಐ, ಎಲ್ಐಸಿ ಹಾಗೂ ಜಿಐಸಿಗಳಲ್ಲಿ ವಾರಕ್ಕೆ 5 ದಿನಗಳ ಕೆಲಸ ವ್ಯವಸ್ಥೆ ಜಾರಿಗೆ ಬಂದಿದ್ದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕಚೇರಿಗಳು ಮತ್ತು ಷೇರುಪೇಟೆಗಳು ಸಹ ಸೋಮವಾರದಿಂದ ಶುಕ್ರವಾರದವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತಿವೆ. ಇಂತಹ ಸಂದರ್ಭದಲ್ಲಿ ಬ್ಯಾಂಕ್ ಸಿಬ್ಬಂದಿಗೆ ಮಾತ್ರ ಈ ಸೌಲಭ್ಯ ನೀಡದಿರುವುದು ಅನ್ಯಾಯವಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯಾಂಕುಗಳಲ್ಲಿ ಈಗಾಗಲೇ 2ನೇ ಮತ್ತು 4ನೇ ಶನಿವಾರಗಳು ರಜೆಯಾಗಿರುವುದರಿಂದ ಸೋಮವಾರದಿಂದ ಶುಕ್ರವಾರದವರೆಗೆ ಕೆಲಸದ ಸಮಯವನ್ನು ಸ್ವಲ್ಪ ಹೆಚ್ಚಿಸಿ ಉಳಿದ ಶನಿವಾರಗಳನ್ನು ರಜೆ ಎಂದು ಘೋಷಿಸಿದರು. ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆಯ ಕಾರಣ ಗ್ರಾಹಕರಿಗೆ ಹೆಚ್ಚಿನ ತೊಂದರೆಯಾಗುವುದಿಲ್ಲ ಎಂದು ತಿಳಿಸಿದರು. ಸರ್ಕಾರ ಕೂಡಲೇ ಈ ವಿಷಯದಲ್ಲಿ ತೀರ್ಮಾನ ಕೈಗೊಂಡು ವಾರಕ್ಕೆ 5 ದಿನಗಳ ಕೆಲಸ ವ್ಯವಸ್ಥೆಗೆ ಅನುಮೋದನೆ ನೀಡಬೇಕೆಂದು ಒತ್ತಾಯಿಸಿದರು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಒಕ್ಕೂಟದ ಸಹ ಕಾರ್ಯದರ್ಶಿ ಕುಮಾರ್ ಹೆಗ್ಗಟ್ಟಿ ಮಾತನಾಡಿದರು. ಬ್ಯಾಂಕಿಂಗ್ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಇದು 2 ವರ್ಷದಿಂದ ಈ ಡಿಮ್ಯಾಂಡ್ ಪೆಂಡಿಂಗ್ ಇದೆ. ಗೌರ್ಮೆಂಟ್ IBA ಹತ್ರ ಸ್ಯಾಂಕ್ಷನ್ ಆಗಿದೆ, ಅಪ್ರೂವಲ್ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಈಸ್ ನಾಟ್ ಅಪ್ರೂವ್ ಮಾಡ್ತಾ ಇಲ್ಲ. ಇದು ಆಲ್ಮೋಸ್ಟ್ 2 ವರ್ಷ ಆಗಿದೆ. ಸೊ ಬೇರೆ LIC, RBI, GIC, ಸ್ಟೇಟ್ ಗೌರ್ಮೆಂಟ್, ಸ್ಟಾಕ್ ಹೋಲ್ಡಿಂಗ್ ಎಲ್ಲರಿಗೆ ಎಲ್ಲ ಫೈನಾನ್ಷಿಯಲ್ ಸರ್ವಿಸಸ್ ಎಲ್ಲ
5 ದಿವಸ ಬ್ಯಾಂಕಿಂಗ್ 5 ದಿವಸ ಕೆಲಸ ಮಾಡ್ತಾ ಇದ್ದಾರೆ. ಬ್ಯಾಂಕಿಂಗ್ ಮಾತ್ರ ಸೆಕೆಂಡ್ ಸ್ಯಾಟರ್ಡೇ ಮತ್ತು ಫೋರ್ತ್ ಸ್ಯಾಟರ್ಡೇ ನಮಗೆ ಅಪ್ರೂವ್ ಆಗಿದೆ. ಇನ್ನು 5 ಡೇ ಬ್ಯಾಂಕಿಂಗ್ ಡಿಮ್ಯಾಂಡ್ ಇದೆ. ಇದು ಕಾಂಪೆನ್ಸೇಟ್ ಮಾಡಲಿಕ್ಕೆ ನಾವು 40 ನಿಮಿಷ ಜಾಸ್ತಿ ಕೆಲಸ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಅದು ಆದ ನಂತರ ಈ ಡಿಮ್ಯಾಂಡ್ ಗೌರ್ಮೆಂಟ್ ಒಪ್ತಾ ಇಲ್ಲ. ಸೊ ನಾವು ಎಲ್ಲ ಸೇರ್ಕೊಂಡಿದ್ದೀವಿ. 9 ಯೂನಿಯನ್ಸ್, ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್, ಆಲ್ ಇಂಡಿಯಾ ಬ್ಯಾಂಕ್ ಆಫೀಸರ್ಸ್ ಅಸೋಸಿಯೇಷನ್, ಆಲ್ ಇಂಡಿಯಾ ಆಫೀಸರ್ಸ್ ಕಾನ್ಫೆಡರೇಷನ್, ಇನ್ಬಾಕ್, ಇನ್ಫ್ಯಾಮ್, ರೆಫಿ, NOBO, NOBW, ಇದು 9 ಯೂನಿಯನ್ ಸೇರಿ ಇವತ್ತು ಮುಷ್ಕರ ಮಾಡ್ತಾ ಇದ್ದೀವಿ. ನಮ್ಮ ಡಿಮ್ಯಾಂಡ್ ರೈಟ್ ಇದೆ. ಯಾಕೆಂದರೆ ತುಂಬ ಬ್ಯಾಂಕರ್ಸ್ಗೆ ಸ್ಟ್ರೆಸ್ ಆಗ್ತಾ ಇದೆ. ಅವ್ರ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ಸ್ಟೇಬಲ್ ಆಗಿದೆ. ಅವ್ರಿಗೆ ತುಂಬ ಫ್ಯಾಮ್ಲಿ ಎಲ್ಲ ಕಷ್ಟ, ಡಿಫಿಕಲ್ಟೀಸ್ ಇದೆ ಅವ್ರಿಗೆ. ಸೊ ಇಲ್ಲ ಸ್ಟ್ರೆಸ್ಸಿಂದ ಹೊರಗೆ ಬರಬೇಕಂದ್ರೆ ನಮಗೆ 2 ದಿವಸ ರಜೆ ಸಿಕ್ಕಿದರೆ ದೆನ್ ನಾವು ಸೋಮವಾರ ದಿವಸ ತುಂಬ ಎನರ್ಜಿ ತೊಗೊಂಡು ಮತ್ತೆ ಕೆಲಸ ಮಾಡ್ಬೋದು. ಸೊ ಈ ಡಿಮ್ಯಾಂಡ್ ನಮ್ಮದು ನಮ್ಮ ಗೌರ್ಮೆಂಟ್ ಕಡೆಯಿಂದ ಡಿಮ್ಯಾಂಡ್ ಇದೆ. ನಾವು ಎಲ್ಲ ಫೈಟ್ ಮಾಡ್ತಾ ಇದ್ದೀವಿ. ನಾವು ಗೆಲ್ತೀವಿ. ಪ್ರತಿಭಟನೆಯಲ್ಲಿ ಸಲಾವುದ್ದೀನ್, ಸೋಮಶೇಖರ್, ರಾಜೇಶ್, ವಿಜೆ ಪವನ್ ಕುಮಾರ್, ಮಲ್ಲಿಕಾರ್ಜುನ, ಗಣೇಶ್, ಅಯೂಬ್ ಖಾನ್, ಸಂತೋಷಿ ಬಿ, ಮಾಲಾ ಸೇರಿದಂತೆ ಅನೇಕರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷ ಫೆಬ್ರವರಿ 14ರಂದು ಮಾದಿಗ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಗರದ ಹರಿಜನವಾಡದ ಸಮುದಾಯ ಭವನದಲ್ಲಿ ಸಂಜೆ 6 ಗಂಟೆಗೆ ಆಯೋಜಿಸಲಾಗಿದೆ ಎಂದು ನವರತ್ನ ಯುವಕ ಸಂಘದ ಮುಖಂಡ ಕೆಪಿ ಅನಿಲ್ ಕುಮಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2024-25ನೇ ಸಾಲಿನಲ್ಲಿ SSLC, PUC, ಸ್ನಾತಕೋತ್ತರ ಪದವಿವರೆಗೆ ಪ್ರಥಮ ಸ್ಥಾನದಲ್ಲಿ ತೇರ್ಗಡೆಯಾದ ಸಮಾಜದ ವಿದ್ಯಾರ್ಥಿನಿಯರು ಫೆಬ್ರವರಿ 8ರೊಳಗೆ ಹೆಸರು ನೋಂದಾಯಿಸಿಕೊಳ್ಳಬೇಕಿದೆ. ಸ್ವವಿವರ, ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, 2 ಭಾವಚಿತ್ರದೊಂದಿಗೆ ಹರಿಜನವಾಡದ ಸಮುದಾಯ ಭವನದಲ್ಲಿ ಅರ್ಜಿ ಸಲ್ಲಿಸಲು ಮನವಿ ಮಾಡಿದರು. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಶಾಸಕ ಡಾ ಶಿವರಾಜ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್ ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪಾಲಿಕೆ ಮಾಜಿ ಮಹಾಪೌರರಾದ ನರಸಮ್ಮ ನರಸಿಂಹಮಾಡಗಿರಿ, ನಗರಸಭೆ ಮಾಜಿ ಅಧ್ಯಕ್ಷೆ ಹೇಮಲತಾ ಬುದ್ಯಪ್ಪ, ಪಾಲಿಕೆ ಸದಸ್ಯ NK ನಾಗರಾಜ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಪಾಲಿಕೆ ಸದಸ್ಯ ಎಂ ಪವನ್ ಕುಮಾರ್, ಪಿ ಯಲ್ಲಪ್ಪ, ರವೀಂದ್ರ ಜಾಲ್ದಾರ್, ನರಸಿಂಹಮಾಡಗಿರಿ, ಈರಣ್ಣ ಭಂಡಾರಿ, ಜೆ ತಿಮ್ಮಪ್ಪ, ರೆಡ್ಡಿ ತಿಮ್ಮಯ್ಯ ವಕೀಲ್, ಅಂಬಣ್ಣ ಆರೋಲಿಕರ್, ಕರುಣಾಕರ್ ಕಟ್ಟಿಮನಿ, ಟಿ ರೆಡ್ಡಿ, ಉಪನ್ಯಾಸಕರು ರಾಜಾ ಶ್ರೀನಿವಾಸ್, ಪಿ ಅಮರೇಶ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಅರ್ಜನವಾಡದ ಮಾದಿಗ ಸಮಾಜದ ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ SSLCಯಿಂದ ಅಪ್ ಟು ಸ್ನಾತಕೋತ್ತರವರೆಗೆ ಬೇರೆ ಬೇರೆ ಕೋರ್ಸ್ಗಳಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಬಂದಂಥ ವಿದ್ಯಾರ್ಥಿನಿಯರಿಗೆ ಸುಮಾರು 24 ವರ್ಷಗಳಿಂದ ಈ ವರ್ಷ 24ನೇ ವರ್ಷ. ಈಗ ಮೊದಲು ಒಂದು 7-8 ವರ್ಷ ಒಂದು ಅರ್ಜನವಾಡ ಒಂದು ಬಡಾವಣೆಗೆ ಸೀಮಿತವಾಯಿತು. ಇವತ್ತು ಕಳೆದ ಒಂದು 10 ವರ್ಷದಿಂದ ರಾಯಚೂರು ನಗರದ ಎಲ್ಲ ವಾರ್ಡ್ಗಳಲ್ಲಿ ಬರುವಂಥ ಮಾದಿಗ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ. ಅದೇ ರೀತಿ ಈ ವರ್ಷ ಫೆಬ್ರವರಿ 14ಕ್ಕೆ ಅರ್ಜನವಾಡದ ಸಮುದಾಯ ಭವನದ ಒಂದು ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಅರ್ಹ ವಿದ್ಯಾರ್ಥಿನಿಯರು ಫೆಬ್ರವರಿ 8ನೇ ತಾರೀಕು ಒಳಗಡೆ ನಮ್ಮ ಅರ್ಜನವಾಡದ ನೂತನ ಗ್ರಂಥಾಲಯದಲ್ಲಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ಅದಕ್ಕೆ ಬೇಕಾದಂಥ ನಾವು ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸಾದಂಥ ಮಾಸ್ ಕಾರ್ಡು, 2 ಫೋಟೋ, 2 ಭಾವಚಿತ್ರ ಮತ್ತು ಹಾಗೆ ಅವರ ಬಯೋಡಾಟಾದೊಂದಿಗೆ ಆ ದಾಖಲೆಗಳನ್ನು ಮುಂದಿನ ತಿಂಗಳ 8ನೇ ತಾರೀಕಿಗೆ ಒಳಗಡೆ ಸಲ್ಲಿಸಬೇಕು. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ರಾಯಚೂರು ನಗರ ಕ್ಷೇತ್ರದ ಡಾ ಶಿವರಾಜ್ ಪಾಟೀಲ್ ಸರ್ ಅವರು ಈ ಕಾರ್ಯಕ್ರಮ ಉದ್ಘಾಟಿಸ್ತಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಧಾನ ಪರಿಷತ್ ಹಾಗೆ ಮಹಾನಗರ ಪಾಲಿಕೆಯ ಮಾಜಿ ಅಧ್ಯಕ್ಷರಾದಂಥ ಶ್ರೀಮತಿ ನರಸಿಂಹಮಾಡಗಿರಿ ಅವರು, ಮಾಜಿ ಸದಸ್ಯರುಗಳಾದಂಥ ಹೇಮಲತಾ ಬುದ್ಯಪ್ಪ, NK ನಾಗರಾಜ್ ಅವರು, ಹಾಗೆ ಪವನ್ ಕುಮಾರ್ ಅವರು, ನಮ್ಮ ಮುಖಂಡರುಗಳಾದಂಥ ಈರಣ್ಣ ಭಂಡಾರಿ ಅವರು, ಜೆ ತಿಮ್ಮಪ್ಪನವರು, ಹೀಗೆ ನಮ್ಮ ಸಮಾಜದ ಅನೇಕ ಹಿರಿಯರು, ಹೋರಾಟಗಾರರು, ನೌಕರು ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಶರಣಪ್ಪ, ಆರ್ ಆಂಜನೇಯ, ಚಂದ್ರ ಭಂಡಾರಿ, ಎಸ್ ಹುಲಿಗೆಪ್ಪ, ಜನಾರ್ದನ್ ಹಳ್ಳಿಬೆಂಚಿ, ಎಸ್ ವೆಂಕಟೇಶ್, ಈರೇಶ್, ನಾಗರಾಜ್ ಉಪಸ್ಥಿತರಿದ್ದರು.
ನಗರದಲ್ಲಿ ರಾಯಚೂರು ಗ್ರಾಮೀಣ ಶಾಸಕರ ಕಾರ್ಯಾಲಯದಲ್ಲಿ 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಶಾಸಕರು ಹಾಗೂ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಭಾರತದ ಶ್ರೇಷ್ಠ ಸಂವಿಧಾನ ಜಾರಿಗೆ ಬಂದ ಐತಿಹಾಸಿಕ ದಿನದಂದು ಸಂವಿಧಾನವನ್ನು ಜಾರಿಗೆ ತರಲು ಶ್ರಮಿಸಿದ್ದ ಎಲ್ಲಾ ಮಹನೀಯರನ್ನು ಸ್ಮರಿಸೋಣ ಎಂದರು. ಈ ಸಂದರ್ಭದಲ್ಲಿ ಗಿಲೆಸ್ಗೂರು ಮತ್ತು ದೇವಸ್ಗೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ಹಿರಿಯ ಮುಖಂಡರುಗಳು, ಮಹಿಳಾ ಮುಖಂಡರು ಉಪಸ್ಥಿತರಿದ್ದರು. ನಗರದ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಾರ್ಯಾಲಯದಲ್ಲಿ 77ನೇ ಗಣರಾಜ್ಯೋತ್ಸವದ ಸಂಭ್ರಮದಿಂದ ಆಚರಿಸಲಾಯಿತು. ರಾಷ್ಟ್ರ ಧ್ವಜಾರೋಹಣವನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಪಾಟೀಲ್ ಲೆಕ್ಕಿಹಾಳ ನೆರವೇರಿಸಿದರು. ಈ ಸಂದರ್ಭದಲ್ಲಿ ನಗರ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಾಲ್ದಾರ್, ಸಂತೋಷ್ ರಾಜಗುರು, ಜಂಬಣ್ಣ ನಿಲೋಗಲ್, ಜಿಲ್ಲಾ ಉಪಾಧ್ಯಕ್ಷ ಶಂಕರ್ ರೆಡ್ಡಿ, ನಗರ ಅಧ್ಯಕ್ಷ ರಾಘವೇಂದ್ರ ಉಟ್ಕೂರು, ಶಿವಬಸಪ್ಪ ಮಾಲಿಪಾಟೀಲ್, ಕಡಗೋಳು ಆಂಜನೇಯ, ರಾಜ್ಕುಮಾರ್, ರಾಮಚಂದ್ರ ಕಡಗೋಳು, ಬಂಗಿ ನರಸರೆಡ್ಡಿ, ಟಿ ಶ್ರೀನಿವಾಸ ರೆಡ್ಡಿ, ಬಿ ಗೋವಿಂದ, ಮುಕ್ತಿಯಾರ್, ಬಂಡೇಶ್ ವಲ್ಕಂದಿನ್ನಿ, ಎಂ ಮೌನೇಶ್, ನಾಗರಾಜ್ ಬಾಲ್ಕಿ, ಕೊಟ್ರೇಶಪ್ಪ ಕೋರಿ, ವಿನಾಯಕ ರಾವ್, ವೀರೇಶ್ ತಳವಾರ್, ಗುಡಿಸಿ ನರಸರೆಡ್ಡಿ, ವಿಪಿ ರೆಡ್ಡಿ, ವಿಜಯ ರಾಜೇಶ್ವರಿ, ವಾಣಿಶ್ರೀ, ಸುಮಾ ಗಸ್ತಿ, ಸೀತಾ ನಾಯಕ್, ನಾಗವೇಣಿ, ಸಂಗೀತಾ, ಅಶ್ವಿನಿ, ಸುನೀತಾ ಪಟೇಲ್, ನಿವೇದಿತಾ ಮತ್ತು ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವಾಜಪೇಯಿ ನಗರ ನಿವೇಶನ ಯೋಜನೆಯಡಿ ನಿವೇಶನ ರಹಿತರಿಗೆ ನಿವೇಶನ ಹಂಚಿಕೆ ಮಾಡಬೇಕು. ದೇವರಾಜು ಅರಸು ಯೋಜನೆಯಡಿ ವಿಶೇಷ ವರ್ಗದವರಿಗೆ ನಿವೇಶನ ಮಂಜೂರು ವಿಳಂಬ ಅನುಸರಿಸುತ್ತಿರುವ ಸರ್ಕಾರದ ವಿರುದ್ಧ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು. ಕಳೆದ 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ವಾಜಪೇಯಿ ನಗರ ನಿವೇಶನ ಯೋಜನೆಯ ಸರ್ವೆ ನಂಬರ್ 589-929-2 ಹಕ್ಕುಪತ್ರ ನೀಡಲಾಗಿದೆ. ಅನುದಾನ ಮಂಜೂರು ಮಾಡಿ ನಿವೇಶನ ಅಭಿವೃದ್ಧಿ ಪಡಿಸಬೇಕು ಎಂದು ಮನವಿ ಮಾಡಿದರು. ದೇವರಾಜು ಅರಸು ಅವರ ವಿಶೇಷ ವರ್ಗದ ಯೋಜನೆ ಅಡಿಯಲ್ಲಿ ಸ್ವಂತ ಮನೆ ಮತ್ತು ವಸತಿ ಇಲ್ಲದವರಿಗೆ ಖಾಸಗಿ ಭೂಮಿ ಖರೀದಿಸಿ ನಿವೇಶನ ಮಂಜೂರು ಮಾಡಬೇಕು. ಅರ್ಜಿ ಸಲ್ಲಿಸಿ ವರ್ಷಗಳ ಕಳೆದರೂ ಪಾಲಿಕೆ ನಿರ್ಲಕ್ಷ್ಯ ವಹಿಸಿದೆ ಎಂದು ದೂರಿದರು. ಜಿಲ್ಲೆಯಲ್ಲಿ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ 709ಕ್ಕೂ ಹೆಚ್ಚು ಸ್ಲಂಗಳು ಖಾಸಗಿ ಒಡೆತನದಲ್ಲಿ ಇದ್ದು, ಕೊಳೆಗೇರಿ ಅಭಿವೃದ್ಧಿ ಮಂಡಳಿಯು ಕೊಳಚೆ ಪ್ರದೇಶವೆಂದು ಘೋಷಣೆ ಮಾಡದೆ ನಿರ್ಲಕ್ಷ್ಯ ವಹಿಸಿದೆ ಎಂದು ಆರೋಪಿಸಿದರು. ನಗರ ಸರ್ಕಾರದ ಜಾಗದಲ್ಲಿ ಬರುವ 15 ಅಘೋಷಿತ ಸ್ಲಂಗಳ ಭೂಮಿ ಸರ್ವೆ ಮಾಡದೆ ನಿರ್ಲಕ್ಷ್ಯ ವಹಿಸುತ್ತಿದೆ. ಸ್ಲಂ ಘೋಷಣೆಯಾಗದೇ ಇರುವುದರಿಂದ ವಸತಿ ಮತ್ತು ಹಕ್ಕುಪತ್ರದಿಂದ ವಂಚಿತವಾಗಿದೆ. ಕೂಡಲೇ ಸ್ಲಂಗಳೆಂದು ಘೋಷಣೆ ಮಾಡಲು ಆಗ್ರಹಿಸಿದರು. ಬಡವರಿಗೆ ನಿವೇಶನ ಹಂಚಿಕೆ ಮಾಡಲೇಬೇಕು. ವಿಶೇಷ ವರ್ಗ ಯೋಜನೆ ಬಡವರಿಗೆ ನಿವೇಶನ ಹಂಚಿಕೆ ಮಾಡಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ನಮ್ಮ ಜನರನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಖಾಸಗಿ ಸ್ಲಂಗಳನ್ನು ಈ ಕೂಡಲೇ ಘೋಷಣೆ ಮಾಡಲೇಬೇಕು. ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅವರಿಗೆ ಭೂಮಿ ಹಂಚಿಕೆ ಮಾಡದ ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ಜಿಲ್ಲಾ ಆಡಳಿತಕ್ಕೆ ಧಿಕ್ಕಾರ. 7 ವರ್ಷದಿಂದ ಡಿಸಿ ಕಾಂಪಿಟ್ ಮಾಡದ ಸರ್ಕಾರಕ್ಕೆ ಧಿಕ್ಕಾರ. ಏನೇ ಬರಲಿ ಯಾತಕ್ಕಾಗಿ ಹೋರಾಟ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನೇ ಬರಲಿ ಮಾಡದ ಸರ್ಕಾರಕ್ಕೆ ಏನೇ ಬರಲಿ ಎಲ್ಲಿತನಾಗ ಬೆಂಗಳೂರಿಗೆ ಹೋಗಿದ್ದೀವಿ ಸರ್. 8 ಸಲ 9 ಸಲ ಸುಮಾರು 6 ವರ್ಷ ಆಯ್ತು. ಭೂ ಒಡೆತನ ಭೇಟಿಯಾಗಿ ಬಂದಾರೆ ಸರ್. ಮೇಲಿಂದ ಮೇಲಿಂದ ಲಿಖಿತವಾಗಿ ಪತ್ರದ ಮೂಲಕ ಅರ್ಜಿ ಬಂದರೂ ಕೂಡ ಇಲ್ಲಿ ವಿಳಂಬ ಮಾಡ್ತಾರೆ ಸರ್. DC ಅವರು ಯಾಕೆ ವಿಳಂಬ ಮಾಡ್ತಾರೆ ಸರ್? ಇವ್ರು ಏನು ಹೇಳ್ತಾರೆ ಸರ್, ಅವ್ರ ಅರ್ಜಿಗಳು ಬರಲಪ್ಪ ನಾವು ಸ್ಯಾಂಕ್ಷನ್ ಮಾಡ್ತೀವಿ ಅಂತಾರೆ ಸರ್. DC ಕಮಿಟಿ ಇನ್ನೂ
ಲೆಜಿಸ್ಲೇಟಿವ್ ಕಮಿಟಿಯಲ್ಲಿ ಸರ್. ಅದಕ್ಕೆ ನಮ್ಮದಲ್ಲಿ ಈ ಥರ ಆಗಿರೋದ್ರಿಂದ ರಿವ್ಯೂ ಮಾಡಬೇಕು. ಎಲ್ಲಿ ತನಕ ಬಜೆಟ್ ಕೊಡಲ್ಲ ಅಲ್ಲಿ ತನಕ ಡಿ ಸಿ ಕಮಿಟಿ ಮಾಡ್ಕೊಂಡು ಬಂದಿದ್ದಾರೆ. ಆದಿಜಾಂಬ ನಿಗಮ ಬಜೆಟ್ ಕೊಟ್ಟಿಲ್ಲ, ಕಮಿಟಿ ಭೂ ಮಂಜೂರಾತಿ ಇದೆ, ಭೂ ಒಡೆತನ ಸರ್. ನಾವೇನಿದ್ರು ಸರ್ ದುಡ್ಡು ಬಂದರೆ ಮಾಡ್ತಾರೆ. ಅಲ್ಲ ಸರ್ ಸರ್ ಈಗ ಡಿ ಸಿ ಕಮಿಟಿ ಮಾಡಿ ಕಳಿಸ್ರಿ ಸರ್, ಫಾರ್ಮೆಟ್ ಪತ್ರ ಮಾಡಿ ಕಳಿಸ್ರಿ ಸರ್. ಬಂದಾಗ ತಗೊಳುತ್ತೆ. ಮತ್ತು ಜೀವನೋಪಾಯ ಇಲಾಖೆ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು ಮನವಿ ನಿವೇಶನ ಹಂಚಿಕೆ ಮತ್ತು ದೇವರಾಜ್ ಅರಸು ವಿಶೇಷ ವರ್ಗದವರಿಗೆ ನಿವೇಶನ ಮಂಜೂರು ವಿಳಂಬ ಖಂಡಿಸಿ ಮನವಿ ಸರ್. ಈಗ ವಿಷಯ ಸರ್ ಬೇಡಿಕೆಗಳು ಹೋಗ್ತೀನಿ ಸರ್. ಒಂದೈದು ಸುಮಾರು 10 ವರ್ಷಗಳಿಂದ ವಾಜಪೇಯಿ ನಗರ ನಿವೇಶನ ಯೋಜನೆಯಲ್ಲಿ ನಿವೇಶನ ಮಂಜೂರಾಗಿ ಹಕ್ಕುಪತ್ರನೂ ಕೊಟ್ಟಿದ್ದಾರೆ ಸರ್. ಹಕ್ಕುಪತ್ರ ಕೊಟ್ಟು 10 ವರ್ಷಗಳ ಗತಿಸಿದರೂ ಕೂಡ ಆ ಒಂದು ನಿವೇಶನಗಳನ್ನು ಅಭಿವೃದ್ಧಿಪಡಿಸದೆ 10 ವರ್ಷಗಳು ಕಳೆದವು ಸರ್. ಅದಕ್ಕೆ ತಾವು ತಮ್ಮ ಈಗ ದುಡ್ಡು ಇಲ್ಲ ಅಂತಾರೆ ಸರ್. ಅದಕ್ಕೆ 10 ಕೋಟಿ ಸ್ಯಾಂಕ್ಷನ್ ಆಗಿದೆ. ಸಾಬ್ರಿಗೆ ಒಂದು ಮಾತು ಹೇಳ್ರಿ. ಕೆಲಸ ಮಾಡಿಸಿ ನಿಮಗೆಲ್ಲ ಹ್ಯಾಂಡ್ ಓವರ್ ಮಾಡ್ತಾರೆ. ಎರಡನೇದು ವಿಶೇಷ ವರ್ಗ ಯೋಜನೆ, ಇದು ಜಾರಿಗೆ ತಂದಿದ್ದು ಕಾಂಗ್ರೆಸ್ ಸರ್ಕಾರ. ಇದನ್ನ ಎಲ್ಲ ಜನರನ್ನ ಅರ್ಜಿ ಸಲ್ಲಿಸಿದ್ದೀವಿ ಸರ್. ಈಗ ಮಹಾನಗರ ಪಾಲಿಕೆಗೆ ಅರ್ಜಿ ಸಲ್ಲಿಸಿ ಅವರಿಗೆ ನಿವೇಶನ ಕೊಡಬೇಕು. ಖಾಸಗಿ ಇಲ್ಲಾಂದರೆ ಮತ್ತು ಸರ್ಕಾರಿ ಇಲ್ಲಾಂದರೆ ಖಾಸಗಿ ಜಾಗ ಖರೀದಿ ಮಾಡಿ ಕೊಡಬೇಕಂತೇಳಿ ಆದೇಶ ಅಂತ ಸರ್ ಕಾಂಗ್ರೆಸ್ ಸರ್ಕಾರ. ಆದ್ರೂ ಇದುವರೆಗೂ ಅದನ್ನ ಅರ್ಜಿ ತಗೊಳ್ಳೋಕ್ಕಾಗಂಗಿಲ್ಲ ಸರ್. ಅರ್ಜಿಗಳನ್ನ ಪರಿಶೀಲಿಸಿ. ಈ ಸಂದರ್ಭದಲ್ಲಿ ಸಂಘಟನೆ ಅಧ್ಯಕ್ಷ ಜನಾರ್ದನ್ ಹಳ್ಳಿಬೆಂಚಿ, ಬಸವರಾಜ್, ನೂರ್ಜಾನ್, ನಾಗರಾಜ್, ಪವನ್, ನಿತಿನ್, ಶರಣ ಬಸವರೆಡ್ಡಿ, ರಾಜು, ಜಂಬಣ್ಣ, ಫಕ್ರುದ್ದೀನ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಕಾರ್ಯಕ್ರಮಕ್ಕೂ ಮೊದಲು ನಗರದ ಗೋವಿಂದರಾವ್ ಪೆಟ್ರೋಲ್ ಬಂಕ್ ಹತ್ತಿರ ನಡೆದ ಸವಿತಾ ಮಹರ್ಷಿ ಭಾವಚಿತ್ರದ ಮೆರವಣಿಗೆ ರಾಯಚೂರು ಮಹಾನಗರ ಪಾಲಿಕೆ ಆಡಳಿತ ವಿಭಾಗದ ಉಪ ಆಯುಕ್ತರಾದ ಸಂತೋಷ್ ರಾಣಿ ಅವರು ಚಾಲನೆ ನೀಡಿದರು. ಮೆರವಣಿಗೆಯು ವಿವಿಧ ಕಲಾ ತಂಡಗಳೊಂದಿಗೆ ಸಾಗಿದ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರಕ್ಕೆ ಬಂದು ಸೇರಿತು.
ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ತಹಸೀಲ್ದಾರ್ ಪರಶುರಾಮ್, ಮಹಾನಗರ ಪಾಲಿಕೆಯ ಕಂದಾಯ ಅಧಿಕಾರಿ ನರಸಿಂಹರೆಡ್ಡಿ, ಸಮಾಜ ಮುಖಂಡರಾದ ಗೋವಿಂದ್, ನಾಗರಾಜ್, ನರ್ಸರೆಡ್ಡಿ, ವೆಂಕಟೇಶ್, ರಾಘವೇಂದ್ರ ಇಟಗಿ, ನಾಗರಾಜ್, ಸುಮಾ, ಅಶೋಕ್ ಗಸ್ತಿ, ಗಾಯತ್ರಿ, ಜಿ ಆನಂದ್, ಬಸವರಾಜ್, ಸುಶೀಲಾ, ಭೀಮೇಶ್ ಸೇರಿದಂತೆ ಅನೇಕರು ಇದ್ದರು. ಜಿಲ್ಲೆಯ ಮಸ್ಕಿ ತಾಲೂಕಿನ ಮುದಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಕ್ಕೆರಮಾಡು ತಾಂಡದಲ್ಲಿ ಹಣಕ್ಕಾಗಿ ಮಗನೇ ತಾಯಿಯನ್ನು ಬರ್ಬರವಾಗಿ ಕೊಲೆ ಮಾಡಿದ ಹೃದಯ ವಿಕೃತವಾದ ಘಟನೆ ನಡೆದಿದೆ. ಆರೋಪಿ ಕುಮಾರ್ ಬೆಂಗಳೂರಿನಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಊರಿಗೆ ಬಂದಾಗಲೆಲ್ಲ ತನ್ನ ತಾಯಿ ಚಂದವ್ವ ಅವರೊಂದಿಗೆ ಹಣಕ್ಕಾಗಿ ಜಗಳ ಮಾಡಿ ಹೊಡೆಬಡೆ ನಡೆಸುತ್ತಿದ್ದನು. ಜನವರಿ 25ರಂದು ಮನೆಗೆ ಬಂದು ಹೊಲ ಮಾರಿಯಾದರೂ ಅಥವಾ ಒತ್ತೆಯಿಟ್ಟು 2 ಲಕ್ಷ ರೂಪಾಯಿ ಹಣ ಕೊಡಬೇಕು ಎಂದು ಒತ್ತಾಯಿಸಿ ಹಣ ಕೊಡದಿದ್ದರೆ ಕೊಲೆ ಮಾಡುವುದಾಗಿ ಜೀವ ಬೆದರಿಕೆ ಹಾಕಿದ್ದನು ಎಂದು ಹೇಳಲಾಗಿದೆ. ಜನವರಿ 26ರಂದು ಸಂಜೆ 5 ಗಂಟೆಯ ಸುಮಾರಿಗೆ ಮತ್ತೆ ತಾಯಿಯೊಂದಿಗೆ ಜಗಳ ತೆಗೆದು ತಲೆಯ ಕೂದಲು ಹಿಡಿದು ಮನೆಯ ಮುಂದೆ ಇರುವ ಸತ್ಯ ಸೇವಾಲಾಲ್ ಭವನದ ಬಳಿ ಎಳೆದುಕೊಂಡು ಹೋಗಿ ಗೋಡೆಗೆ ಧೂಕಿ ಅಲ್ಲಿ ಇದ್ದ ಕಲ್ಲಿನಿಂದ ತಲೆಗೆ ಗುದ್ದಿ ಭಾರೀ ರಕ್ತ ಗಾಯಗೊಳಿಸಿದ್ದಾನೆ. ಗಂಭೀರವಾಗಿ ಗಾಯಗೊಂಡ ಚಂದವ್ವ ಅವರನ್ನು ಮುದ್ಗಲ್ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯುವಾಗ ಮಾರ್ಗ ಮಧ್ಯದಲ್ಲಿ ಮಸ್ಕಿ ಕ್ರಾಸ್ ಬಳಿ ಸಂಜೆ 5:25 ಗಂಟೆಗೆ ಸುಮಾರಿಗೆ ಮೃತಪಟ್ಟಿದ್ದಾರೆ. ಈ ಸಂಬಂಧ ಮುದ್ಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಕುಮಾರ್ನನ್ನು ಬಂಧಿಸಲಾಗಿದ್ದು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಘಟನೆಯ ಮಾಹಿತಿ ಪಡೆದ ರಾಯಚೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಗಣರಾಜ್ಯೋತ್ಸವ ಧ್ವಜಾರೋಹಣ, ಉದ್ಯೋಗ ಖಾತ್ರಿ ಕಾಯ್ದೆ ರದ್ದುಗೊಳಿಸುವುದು ಗಣತಂತ್ರ ವಿರೋಧಿ ನಡೆ, ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್. ಜಿಲ್ಲೆಯಲ್ಲಿ ಅಣುಸ್ಥಾವರ ಸ್ಥಾಪಿಸಲು ಸಹಮತವಿಲ್ಲ, ಅಪೌಷ್ಟಿಕತೆ ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚಿಸಲು ಸ್ವಯಂ ಸೇವಾ ಸಂಸ್ಥೆಯೊಂದಿಗೆ ಯೋಜನೆ, ಶರಣ ಪ್ರಕಾಶ್ ಪಾಟೀಲ್. ಪಾಲಿಕೆ ಕಚೇರಿಯಲ್ಲಿ 77ನೇ ಗಣರಾಜ್ಯೋತ್ಸವ ಆಚರಣೆ. ಆಲಮಟ್ಟಿ ಜಲಾಶಯ ಎತ್ತರಕ್ಕೆ ಆಗ್ರಹಿಸಿ ಫೆಬ್ರವರಿ 9ರಂದು ರೈತ ನಡೆ ಆಲಮಟ್ಟಿ ಕಡೆಗೆ ಚಳವಳಿ, ಲಕ್ಷ್ಮೀಕಾಂತ್ ಪಾಟೀಲ್ ಮದ್ದರಕಿ. ಶಿಶು ಸಹಾಯಧನ ಯೋಜನೆಯಡಿ ಶಾಲಾ ಶಿಕ್ಷಕರು ಸಿಬ್ಬಂದಿಗಳಿಗೆ ವೇತನ ತಾರತಮ್ಯ, 28ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ, ಸುನಿಲ್ ದೇಶಪಾಂಡೆ. ಫೆಬ್ರವರಿ 5ರಿಂದ 3 ದಿನಗಳ ಜಿಲ್ಲಾ ಉತ್ಸವ, ಜಿಲ್ಲೆಯಾದ್ಯಂತ ಪ್ರಚಾರ ವ್ಯವಸ್ಥಿತವಾಗಿ ನಿರ್ವಹಿಸಲು ಡಿಸಿ ನಿತೀಶ್ ಸೂಚನೆ. ಸವಿತಾ ಮಹರ್ಷಿ ಜಯಂತಿ, ಸವಿತಾ ಮಹರ್ಷಿಯವರು ಸಾಮವೇದ ನೀಡಿದ ಮಹನೀಯರು, ವೀರ ಹನುಮಾನ್. ಜಿಲ್ಲಾ ಉತ್ಸವದ ಹಿನ್ನೆಲೆ ಸ್ವಚ್ಛತೆಗೆ ಆದ್ಯತೆ ನೀಡಿ, ಸಂತೋಷ್ ರಾಣಿ. ರಾಜ್ಯಪಾಲರಿಗೆ ಅಪಮಾನ, ಬಿಕೆ ಹರಿಪ್ರಸಾದ್ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಯುವ ಮೋರ್ಚಾ ಪ್ರತಿಭಟನೆ. ಬ್ಯಾಂಕ್ ನೌಕರರಿಗೆ 5 ದಿನ ಕಾರ್ಯನಿರ್ವಹಣೆಗೆ ವ್ಯವಸ್ಥೆ ಜಾರಿಗೆ ಆಗ್ರಹಿಸಿ ಬ್ಯಾಂಕ್ ನೌಕರರ ಮುಷ್ಕರ. ನವರತ್ನ ಯುವಕ ಸಂಘದಿಂದ ಫೆಬ್ರವರಿ 14ರಂದು ಮಾದಿಗ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಕೆಪಿ ಅನಿಲ್ ಕುಮಾರ್. ಗ್ರಾಮೀಣ ಶಾಸಕರ ಕಚೇರಿಯಲ್ಲಿ ಧ್ವಜಾರೋಹಣ. ಬಿಜೆಪಿ ಕಚೇರಿಯಲ್ಲಿ 77ನೇ ಗಣರಾಜ್ಯೋತ್ಸವ ಧ್ವಜಾರೋಹಣ. ನಿವೇಶನ ರಹಿತ ವಸತಿ ಒದಗಿಸಲು ಒತ್ತಾಯಿಸಿ ಮನವಿ. ಸವಿತಾ ಮಹರ್ಷಿ ಭಾವಚಿತ್ರದ ಮೆರವಣಿಗೆ. ಮತ್ತು ಜಕೆರಮರಡು ತಾಂಡದಲ್ಲಿ ಹಣಕ್ಕಾಗಿ ತಾಯಿಯ ಕೊಲೆ, ಆರೋಪಿಯ ಬಂಧನ. KTB Jewel Palace 5th Anniversary Celebration. Celebrate 5 glorious years with us and enjoy exclusive anniversary offers. Gold jewelry rupees 1,800 less per 10 gram on gold rate and
up to 37% off on VA. Silver ornaments and piles flat 40% off on VA. Offers valid till 31st January 2026. Visit KTB today and make your moments shine. KTB anniversary. 5 years of trust. Gold offers. Silver sale. Celebrate with KTB. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತೆ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.